ಕಾಲಭೈರವ ನಮ್ಮ ಕಾಲದ ದುರಂಧರಿದ್ದ ಹಾಗೆ ಯಾವಾಗಲೂ ನಿಮ್ಮೊಳಗೆ ಅಡಗಿರ್ತಾನೆ. ಅವನ ಜೊತೆಗೆ ಒಂದು ಕಪ್ಪು ನಾಯಿ ಇರುತ್ತೆ, ಅದು ಸಾವನ್ನ ಗ್ರಹಿಸಬಲ್ಲದು. ನಾವು ಕಾಲಭೈರವನನ್ನು ಒಂದು ದೈವರೂಪವಾಗಿ ತುಂಬ ಪ್ರಾಕ್ಟಿಕಲ್ ಆಗಿ ಶಕ್ತಿಯ ಹಂತದಲ್ಲಿ ತಿಳಿದುಕೊಳ್ಳೋಣ. ಕಾಲಭೈರವನಿಗೆ ಸಾಧನ ಮಾಡಬೇಕು, ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಇಲ್ಲಿ ಪ್ರಾಣ ಪ್ರತಿಷ್ಠೆನ ಯಾವುದೇ ಪ್ರಾಣಿ ಬಲಿ ಅಥವಾ ಹಿಂಸೆ ಇಲ್ಲದೆ ಮಾಡಲಾಗುತ್ತೆ. ಇದನ್ನು ಹೆಚ್ಚಾಗಿ ಕೃಷ್ಣ ನಾನೇ ಕಾಲ, ಜಗತ್ತನ್ನು ನಾಶ ಮಾಡೋ ಮಹಾನ್ ಶಕ್ತಿ ಅಂತಾನೆ. ಶಿವ ತನ್ನ ಅತ್ಯಂತ ಉಗ್ರ ರೂಪವಾದ ಕಾಲಭೈರವನನ್ನು ಸೃಷ್ಟಿ ಮಾಡಿದ. ಈ 64 ಭೈರವರು ಮತ್ತು 64 ಯೋಗಿನಿಯರು ತಾಂತ್ರಿಕ ನಕ್ಷೆಯನ್ನು ಉಂಟು ಮಾಡ್ತಾರೆ. ಸಾಯೋ ಕ್ಷಣದಲ್ಲೂ ಒಂದು ಸಾಧ್ಯತೆ ಇರುತ್ತೆ. ಕಾಲಭೈರವನಿಗೆ ಸಮಯವನ್ನು ಸಂಕುಚಿಸೋ ಅಥವಾ ವಿಸ್ತರಿಸೋ ಶಕ್ತಿ ಇದೆ. ಭೈರವಿಯಾತನೆ ಎಷ್ಟೋ ಜನ್ಮಗಳ ಅನುಭವಗಳು ಕೇವಲ 40 ಸೆಕೆಂಡುಗಳಲ್ಲಿ ನಿಮ್ಮೊಳಗೆ ಹರಿದು ಹೋಗುತ್ತೆ. ನೀವು ಯಾತನೆಯನ್ನು ಅರಸಬೇಕಿಲ್ಲ. ನಾನೆಲ್ಲಿ ಇರುವಾಗ ನಿಮಗೆ ಯಾತನೆ ಯಾಕೆ ಬೇಕು? ನಾನು ಅದನ್ನು ಅದ್ಭುತವಾದ ರೀತಿಯಲ್ಲಿ ಮಾಡ್ತೀನಿ. Namaskaram. Welcome to 360. Just be with me. Kalo na janati tava jananam, kalo na janati tava samapanam, drushto maya tava mahakarah yogeshwara kala kala, yogeshwara kala kala. ಹಿಂದಿನ ಹುಣ್ಣಿಮೆ ಎಂದು ಪ್ರಸಾರವಾದ ಎಪಿಸೋಡ್ನಲ್ಲಿ ಕಾಲಭೈರವನನ್ನು ಒಂದು ಕಾನ್ಸೆಪ್ಟ್ ಆಗಿ ನೋಡಿದ್ವಿ. ಇದು ಶಿವನ ಅತ್ಯಂತ ಉಗ್ರ ಮತ್ತು ಗಹನ ರೂಪಗಳಲ್ಲಿ ಒಂದು. ಕಾಲಭೈರವನನ್ನು ಭಯಾನಕ ರೂಪ ಅಂತಲೇ ನೋಡ್ತಾರೆ. ಅವನು ವಿನಾಶವನ್ನು ಪ್ರತಿನಿಧಿಸ್ತಾನೆ ಅಂತ ಅಲ್ಲ, ಅವನು ಕಾಲದ ಸಾಕಾರ ರೂಪವೇ ಆಗಿದ್ದಾನೆ. ಸದಾ ಚಲಿಸೋ, ತಡೆಯೋಕೆ ಆಗದ, ಮನುಷ್ಯನ ನಿಯಂತ್ರಣ ಮೀರಿರೋ ಶಕ್ತಿ. ಕಾಲ ಯಾರಿಗೂ ನಿಲ್ಲಲ್ಲ, ಅದರಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಯೋಗ ವಿಜ್ಞಾನದಲ್ಲಿ ಟೈಮ್ ಅಥವಾ ಕಾಲವೇ ಈ ಸೃಷ್ಟಿ ಅರಳೋದಕ್ಕೆ ಮೂಲ ಅಡಿಪಾಯ ಆಗಿದೆ. ಸಂಪೂರ್ಣವಾದ ನಿಶ್ಚಲತೆಯಿಂದ ಚಲನೆ ಶುರುವಾಗುತ್ತೆ. ಆ ಚಲನೆಯ ಜೊತೆ ಕಾಲ ಮತ್ತು ಆಕಾಶ ಹುಟ್ಟಿಕೊಳ್ಳುತ್ತೆ. ಅಲ್ಲಿಂದ ಎಲ್ಲ ಸೃಷ್ಟಿ, ಜೀವನ, ಮರಣ ಮತ್ತು ವಿನಾಶ ಶುರುವಾಗುತ್ತೆ. ಹಾಗಾಗಿ ಕಾಲಭೈರವ ಚಲನೆಯಲ್ಲಿರೋ ಸಮಯದ ಶಕ್ತಿ. ಎಲ್ಲ ರೂಪಗಳನ್ನು ಸೃಷ್ಟಿಸೋ, ಬದಲಾಯಿಸೋ, ರಕ್ಷಿಸೋ ಮತ್ತು ಕೊನೆಗೆ ನಾಶ ಮಾಡೋ ಶಕ್ತಿ. ಕಾಲಭೈರವನನ್ನು ಅರ್ಥ ಮಾಡಿಕೊಳ್ಳೋದಂದರೆ ಕಾಲದ ಸ್ವರೂಪನ ಅರ್ಥ ಮಾಡಿಕೊಳ್ಳೋದು. ಕೊನೆಗೆ ಎಲ್ಲವನ್ನೂ ನುಂಗಿ ಹಾಕೋ ಅತ್ಯಂತ ಉಗ್ರವಾದ ಸತ್ಯವೇ ಈ ಕಾಲ. ಈ ಹುಣ್ಣಿಮೆಯ ಎಪಿಸೋಡ್ನಲ್ಲಿ ನಾವು ಕಾಲಭೈರವನನ್ನು ಒಂದು ದೈವ ರೂಪವಾಗಿ, ಅಂದರೆ ಕಾಲದ ಸಾಕಾರ ರೂಪವಾಗಿ ನೋಡೋಣ. ಕಾಲ ಸಮಯ ಮತ್ತು ಹಣೆ ಬರಹದ ಮೇಲೆ ತನ್ನ ಪ್ರಭುತ್ವವನ್ನು ಹೊಂದಿದ್ದಾನೆ. ಸೃಷ್ಟಿ ಮತ್ತು ಲಯಗಳ ಚಕ್ರದ ಅಧಿಪತಿಯಾದ ಕಾಲಭೈರವನಿಗೆ ತನ್ನ ಭಕ್ತರಿಗೋಸ್ಕರ ಸಮಯವನ್ನು ಸಂಕುಚಿತವಾಗಿಸೋ ಅಥವಾ ವಿಸ್ತರಿಸೋ ಶಕ್ತಿ ಇದೆ. ಎಷ್ಟೋ ಜನ್ಮ ತೆಗೆದುಕೊಳ್ಳುವಂಥ ಕೆಲಸಗಳನ್ನು ಕ್ಷಣಾರ್ಧದಲ್ಲಿ ಸಾಧಿಸೋಕೆ ಆಗುತ್ತೆ. ಅವನನ್ನು ಕಾಲಪುರುಷ ಅಂತಾರೆ. ಅಂದರೆ ಕಾಲವನ್ನೇ ಒಂದು ಬೃಹತ್ ಚೇತನವಾಗಿ ಅಥವಾ ಕಾಲಕ್ಕೆ ಒಂದು ರೂಪ ಕೊಟ್ಟು ನೋಡೋದು. ಎಲ್ಲವನ್ನೂ ಅದರ ಅಂತ್ಯದ ಕಡೆಗೆ ತೆಗೆದುಕೊಂಡು ಹೋಗೋ ಕಾಲದ ನಿರಂತರ ಚಲನೆಯನ್ನು ಅವನು ಪ್ರತಿನಿಧಿಸ್ತಾನೆ.
ಭ್ರಮೆಗಳನ್ನು ಕಿತ್ತು ಹಾಕಿ ಹುಡುಕಾಟದಲ್ಲಿರೋ ಸಾಧಕನನ್ನ ಸಾವಿನ ಆಚೆಗಿನ ಶಾಶ್ವತ ಸತ್ಯದ ಕಡೆಗೆ ದೂಡೋ ಶಕ್ತಿ ಅವನು. ಈ ಪ್ರಕ್ರಿಯೆಯಲ್ಲಿ ನಾನು ಅನ್ನೋದು ಪ್ರತ್ಯೇಕವಾದ್ದು ಅನ್ನೋ ಅಜ್ಞಾನವನ್ನು ಕರಗಿಸ್ತಾನೆ. ನಿರಂತರವಾಗಿ ಇರೋ ಈ ನಾನು ನನ್ನದು ಅನ್ನೋ ಭಾವವೇ ನಮ್ಮೆಲ್ಲ ಕಷ್ಟಗಳಿಗೆ ಮೂಲವಾಗಿದೆ ಮತ್ತು ನಾವು ಈ ಸೃಷ್ಟಿಯಿಂದ ಪ್ರತ್ಯೇಕವಾದವರು ಅಂತ ಅನ್ಸೋಕು ಅದೇ ಕಾರಣವಾಗಿದೆ. ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ನಾವೇನು ವಿಶ್ವರೂಪ ದರ್ಶನ ಅಂತೀವಿ ಅದನ್ನು ಮಾಡಿಸ್ತಾನೆ. ಬ್ರಹ್ಮಾಂಡ ಸ್ವರೂಪಿಯಾದ ಕೃಷ್ಣನ ದಿವ್ಯ ದರ್ಶನ ಅದು. ಅರ್ಜುನ ಇದ್ದಕ್ಕಿದ್ದಂತೆ ಇಡೀ ಬ್ರಹ್ಮಾಂಡವೇ ಕೃಷ್ಣನೊಳಗೆ ಅಡಗಿರೋದನ್ನು, ಆ ಬಹು ಆಯಾಮದ ರೂಪನ ನೋಡಿ ದಂಗಾಗ್ತಾನೆ. ಅದನ್ನು ನೋಡಿದಾಗ ಅರ್ಜುನನಿಗೆ ಆನಂದ ಉಂಟಾಗಲ್ಲ, ಭಯ ಆಗುತ್ತೆ. ಆ ವೀರ ಯೋಧರೆಲ್ಲ ಹುಳುಗಳು ಬೆಂಕಿಗೆ ಬಿದ್ದ ಹಾಗೆ ಕೃಷ್ಣನ ಉರಿತಿರೋ ಬಾಯೊಳಗೆ ಬೀಳೋದನ್ನು, ಇಡೀ ಪ್ರಪಂಚವೇ ಅವನೊಳಗೆ ಭಸ್ಮವಾಗ್ತಿರೋದನ್ನು ನೋಡ್ತಾನೆ. ಆಗಲೇ ಕೃಷ್ಣ ಹೇಳೋದು, ನಾನೇ ಕಾಲ, ಜಗತ್ತನ್ನೇ ನಾಶ ಮಾಡೋನು ಅಂತ. ಕಾಲಭೈರವ ಏಕಕಾಲದಲ್ಲೇ ಒಬ್ಬ ರಕ್ಷಕ, ಸಮಯನ ನಿಯಂತ್ರಿಸೋನು, ಅಜ್ಞಾನನ ನುಂಗಿ ಹಾಕೋನು, ಪವಿತ್ರ ಜಾಗಗಳ ಕ್ಷೇತ್ರಪಾಲ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ತಂತ್ರದ ಮಾರ್ಗಗಳಲ್ಲಿ ಮುಕ್ತಿಯೆಡೆಗೆ ಕೊಂಡೊಯ್ಯೋ ಒಬ್ಬ ಪ್ರಮುಖ ವ್ಯಕ್ತಿ. ಕಾಲಭೈರವನ ಹುಟ್ಟಿನ ಕಥೆ ಹೀಗಿದೆ. ವಿಷ್ಣು ಮತ್ತು ಬ್ರಹ್ಮನ ಮಧ್ಯೆ ಯಾರು ಇಡೀ ಸೃಷ್ಟಿಯನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದಾರೆ, ಯಾರಿಗೆ ಸೃಷ್ಟಿಯ ಆದಿ ಅಂತ್ಯ ಗೊತ್ತು ಅನ್ನೋ ಬಗ್ಗೆ ವಾದ ಶುರುವಾಗುತ್ತೆ. ಈ ಜಗಳ ಬಗೆಹರಿಸೋಕೆ ಶಿವ ಬೆಳಕಿನ ಒಂದು ಬೃಹತ್ ಕಂಬವಾಗಿ ಪ್ರಕಟಗೊಳ್ತಾನೆ. ಕೊನೆಯಿಲ್ಲದ ಪ್ರಕಾಶಮಾನ ಕಂಬ, ಕಣ್ಣಿಗೆ ಎಟುಕದಷ್ಟು ದೂರ ಹಬ್ಬಿತ್ತು, ಮೇಲೂ ಮತ್ತು ಕೆಳಗೂ. ಈ ಕಂಬ ಎಲ್ಲ ಲೋಕಗಳನ್ನ, ಆಯಾಮಗಳನ್ನ ಭೇದಿಸಿ ನಿಂತಿತ್ತು, ಅರ್ಥಕ್ಕೆ ನಿಲುಕುದಾಗಿತ್ತು. ಯಾರು ಈ ಬೆಳಕಿನ ಕಂಬದ ತುದಿನ ಅಥವಾ ಬುಡನ ಕಂಡುಹಿಡಿತಾರೋ ಅವರೇ ಈ ಇಡೀ ಸೃಷ್ಟಿಯ ಆಳ ಅಗಲ ತಿಳಿದವರು ಅಂತ ಒಪ್ಪಿಕೊಳ್ಳೋದು ಅನ್ನಲಾಯಿತು. ನೋಡಿ, ಎಲ್ಲ ಕಡೆ ಕಾಂಪಿಟಿಷನ್. ಬೆಳಕಿನ ಕಂಬದ ಎರಡು ತುದಿ ಹುಡುಕಿ ಹೊರಡ್ತಾರೆ. ವಿಷ್ಣು ಹಂದಿಯ ರೂಪ ತಾಳ್ತಾನೆ. ನಿಮಗೆ ವರಾಹ ಅವತಾರ ನೆನಪಿರಬಹುದು. ಅವನು ವರಾಹನಾಗಿ ಈ ಕಂಬದ ಕೆಳಗಿನ ತುದಿಯನ್ನು ಹುಡುಕ್ತಾ ಭೂಮಿಯನ್ನೇ ಅಗೆಯೋಕೆ ಶುರು ಮಾಡ್ತಾನೆ. ಬ್ರಹ್ಮ ತನ್ನ ವಾಹನವಾದ ಹಂಸದ ಮೇಲೆ ಕೂತು ಮೇಲಿನ ತುದಿನ ನೋಡೋಕೆ ಮೇಲಕ್ಕೆ ಹಾರ್ತಾನೆ. ಇಬ್ಬರು ತುಂಬ ಸಮಯದವರೆಗೆ ಹುಡುಕ್ತಾರೆ. ಯಾರಿಗೂ ಅದರ ತುದಿ ಬುಡ ಸಿಗಲ್ಲ. ಕೊನೆಗೆ ವಿಷ್ಣು ಸತ್ಯನ ಒಪ್ಪಿಕೊಂಡು ತನ್ನಿಂದ ಆಗಲಿಲ್ಲ ಅಂತ ಅತ್ಯಂತ ವಿನಯದಿಂದ ಸೋಲೊಪ್ಪಿಕೊಂಡು ಬರ್ತಾನೆ. ಆದರೆ ಬ್ರಹ್ಮ ಮೋಸ ಮಾಡೋಕೆ ಡಿಸೈಡ್ ಮಾಡ್ತಾನೆ. ಮೇಲಕ್ಕೆ ಹೋಗ್ತಾ ಇರಬೇಕಾದ್ರೆ ಅವನಿಗೆ ಕೇದಿಗೆ ಹೂವು ಸಿಗುತ್ತೆ. ಅವನು ತನ್ನ ಪರ ಸುಳ್ಳು ಸಾಕ್ಷಿ ಹೇಳೋಕೆ ಆ ಹೂವನ್ನ ಒಪ್ಪಿಸ್ತಾನೆ. ತಾನು ಆ ಬೆಳಕಿನ ಕಂಬದ ಮೇಲಿನ ತುದಿ ನೋಡಿದ್ದೀನಿ ಅಂತ ಹೇಳೋಕೆ. ಆ ಕೇದಿಗೆಯನ್ನು ಹಿಡ್ಕೊಂಡು ವಾಪಸ್ ಬಂದ ಬ್ರಹ್ಮ ತಾನೇ ಗೆದ್ದೆ ಅಂತಾನೆ. ಕಂಬದ ತುದಿನ ನೋಡಿದ್ದೀನಿ ಅನ್ನೋದಕ್ಕೆ ಆ ಹೂವನ್ನು ಸಾಕ್ಷಿಯಾಗಿ ಮುಂದಿಡ್ತಾನೆ. ನೋಡಿ, ಇದನ್ನ ಅರ್ಥ ಮಾಡಿಕೊಳ್ಳಿ. ಮನುಷ್ಯರಿಗೆ ಹೇಗಾದರೂ ಮಾಡಿ ಗೆಲ್ಲಲೇಬೇಕು ಅನ್ನೋ ಒಂದು ಗುಣ ಇರುತ್ತೆ. ಎಷ್ಟೋ ಜನರನ್ನ ನೋಡಿದ್ದೀನಿ, ಮೌಂಟ್ ಎವರೆಸ್ಟ್ ತುದಿ ಮುಟ್ಟಿಲ್ಲದೇ ಇದ್ರು ಹೇಗೋ ಅಲ್ಲಿಗೆ ಹೋದ ಹಾಗೆ ಫೋಟೋ ತಗೊಂಡು ಅಲ್ಲಿದ್ದ ಶೆರ್ಪಾಗಳಿಗೆ ದುಡ್ಡು ಕೊಟ್ಟು ನಂಬಿಸಿರ್ತಾರೆ. ಎಲ್ಲರೂ ಅವರು ಅಲ್ಲಿಗೆ ತಲುಪಿದ್ರು ಅಂತಾರೆ. ನ್ಯೂಸ್ ಚಾನಲ್, ಪೇಪರ್ನಲ್ಲೂ ಅವರು ಪರ್ವತದ ತುದಿಗೆ ತಲುಪಿದ್ದಾರೆ ಅಂತೆಲ್ಲ ಬರುತ್ತೆ, ಆದರೆ ಹೋಗೇ ಇರಲ್ಲ. ಅದೇ ತರಹ ಬ್ರಹ್ಮ ಕೂಡ ಆ ಬೆಳಕಿನ ಕಂಬದ ತುದಿನ, ಮೇಲಿನ ತುದಿನ
ಮುಟ್ಟಿರಲಿಲ್ಲ. ಆದರೆ ಕೆಳಗೆ ಬಂದು ನಾನು ಮುಟ್ಟಿದ್ದೀನಿ ಅಂತಾನೆ. ಜೊತೆಗೆ ಸಾಕ್ಷಿ ಕೂಡ ಇತ್ತು. ಸುಳ್ಳು ಹೇಳೋರು ಯಾವಾಗಲೂ ಸಾಕ್ಷಿ ಇಟ್ಕೊಂಡಿರ್ತಾರೆ. ಸತ್ಯಕ್ಕೆ ಸಾಮಾನ್ಯವಾಗಿ ಸಾಕ್ಷಿ ಬೇಕಿರಲ್ಲ. ಮೂಲತಃ ಬ್ರಹ್ಮನಿಗೆ 4 ತಲೆಗಳಿತ್ತು ಅಂತಾರೆ. ಪ್ರತಿಯೊಂದು ಒಂದೊಂದು ದಿಕ್ಕನ್ನು ನೋಡ್ತಿರುತ್ತೆ. ಈ 4 ತಲೆಗಳು ಸೃಷ್ಟಿಯನ್ನು ಎಲ್ಲ ದಿಕ್ಕಲ್ಲೂ ನೋಡೋ ಮತ್ತು ಗಮನಿಸೋ ಅವನ ಸಾಮರ್ಥ್ಯನ ಪ್ರತಿನಿಧಿಸುತ್ತೆ. ಸಾಂಕೇತಿಕವಾಗಿ ಜೀವರಾಶಿಗಳು ತಮ್ಮನ್ನು ತಾವು ವ್ಯಕ್ತಪಡಿಸಿಕೊಳ್ಳೋ 4 ಆಯಾಮಗಳು ಅಂತಲೂ ಅರ್ಥ ಮಾಡ್ಕೋಬಹುದು. ಅಂದರೆ ದೈಹಿಕ, ಭಾವನಾತ್ಮಕ, ಮಾನಸಿಕ ಮತ್ತು ಶಕ್ತಿಯ ಆಯಾಮ. ಈ ನಿಟ್ಟಿನಲ್ಲಿ ಆ 4 ತಲೆ ಸೃಷ್ಟಿಯ ಸಹಜವಾದ ರಚನೆಗೆ ಸೇರಿದ್ದು. ಆದರೆ ಆ 5ನೇ ತಲೆ ಭಿನ್ನ. ಅದು ಬ್ರಹ್ಮನ ಬುದ್ಧಿವಂತಿಕೆ, ಅಹಂಕಾರ ಮತ್ತು ಗರ್ವವಾದಾಗ ಹುಟ್ಟಿಕೊಳ್ತು. ರಾವಣನಿಗೆ 10 ತಲೆಗಳಿತ್ತು. ಅದು ಇದರ ಡಬಲ್. ಬ್ರಹ್ಮನ 5ನೇ ತಲೆ ಬುದ್ಧಿವಂತಿಕೆ, ತನ್ನದೇ ಅಮಲಿನಲ್ಲಿ ತೇಲೋದನ್ನ, ಸೃಷ್ಟಿ ತನ್ನ ಮೂಲನೇ ಮರೆತು ಹೋಗೋದನ್ನ, ಜ್ಞಾನ ಅಹಂಕಾರವಾಗೋದನ್ನು ಸೂಚಿಸುತ್ತೆ. ಮೇಲಕ್ಕೆ ನೋಡ್ತಾ ಬ್ರಹ್ಮ ಆ ಅನಂತವಾದ ಆ ಬೆಳಕಿನ ಕಂಬದ ತುದಿಯನ್ನು ನೋಡಿದ್ದೀನಿ ಅಂತ ಹೇಳ್ತಾನೆ. ಸೃಷ್ಟಿ ಹುಟ್ಟಿಕೊಳ್ಳೋ ಆ ಮೂಲ ಅದು. ಆದರೆ ಅದು ಸುಳ್ಳು. ಯಾಕಂದರೆ ಅನಂತವಾದದ್ದನ್ನು ಅಳೆಯೋಕೆ, ಹಿಡಿದಿಡೋಕೆ ಅಥವಾ ವಸ್ತು ತರಹ ನೋಡೋಕೆ ಸಾಧ್ಯ ಇಲ್ಲ. ನಾನು ಆ ಅನಂತದ ತುದಿನ ನೋಡಿದ್ದೀನಿ ಅಂದರೆ ಅಸೀಮವಾದದ್ದನ್ನು ಸೀಮಿತಗೊಳಿಸಿದ ಹಾಗೆ, ಹಿಡಿದಿಟ್ಟ ಹಾಗೆ. ಅದು ಸುಳ್ಳು. ಅಹಂಕಾರದಿಂದ ಹುಟ್ಟಿದ ಒಂದು ಮೂಲಭೂತ ತಪ್ಪು ಗ್ರಹಿಕೆ ಅದು. ಇದಕ್ಕಿಂತ ಆಳವಾದ ಸುಳ್ಳು ಏನೆಂದರೆ, ಸೃಷ್ಟಿಕರ್ತ ಈ ಸೃಷ್ಟಿಯಿಂದ ಬೇರೆಯಾಗಿ ನಿಂತಿದ್ದಾನೆ ಅನ್ನೋ ಯೋಚನೆ. ಸೃಷ್ಟಿಯ ಮೂಲ ಅನ್ನೋದು ಸೃಷ್ಟಿಯ ಪ್ರತಿಯೊಂದು ಕಣದಲ್ಲೂ ಅಡಕವಾಗಿರುವಾಗ ಯಾವುದೋ ಒಂದು ದಿಕ್ಕಿನಲ್ಲಿ ಅದನ್ನು ನೋಡಿ, ನಿಮಗೆ ಗೊತ್ತಿರೋ ಹಾಗೆ ಮೇಲೆ ನೋಡಿ ನಾನು ಆ ಮೂಲನ ನೋಡಿದ್ದೀನಿ ಅನ್ನೋದು ಬರೀ ಮನಸ್ಸಿನ ಭ್ರಮೆ ಅಷ್ಟೇ. ಇದು ಎಂಥ ಸುಳ್ಳು ಅಂದರೆ ಮುಂದೆ ಇದು ಎಷ್ಟೋ ತರಹದ ಶೋಷಣೆಗಳಿಗೆ ದಾರಿ ಮಾಡಿಕೊಡುತ್ತೆ. ಅರ್ಥಕ್ಕೆ ನಿಲುಕದ್ದನ್ನು ಡಿಫೈನ್ ಮಾಡೋ, ಕಂಟ್ರೋಲ್ ಮಾಡೋ, ಅದರ ಮೇಲೆ ನಂದೇ ಅಧಿಕಾರ ಅನ್ನೋ ಚಡಪಡಿಕೆ ಇದು. ನೋಡಿ, ಭೂಮಿಯ ಮೇಲಿರೋ ಎಷ್ಟೋ ಜನ ಸೃಷ್ಟಿಯ ಮೂಲಕ್ಕೆ ಮೇಲಕ್ಕೆ ನೋಡ್ತಾರೆ. ನಾವು ತಿರುಗುತ್ತಿರೋ ದುಂಡಾಕಾರದ ಗ್ರಹದಲ್ಲಿದ್ದು ಬ್ರಹ್ಮಾಂಡದಲ್ಲಿ ಯಾವುದು ಮೇಲೆ ಯಾವುದು ಕೆಳಗೆ ಅನ್ನೋ ಐಡಿಯಾನೇ ಇಲ್ಲ. ಯಾವುದು ಮೇಲೆ ಯಾವುದು ಕೆಳಗೆ ಅಂತ ಗೊತ್ತಿಲ್ಲದಿದ್ರೂ ಎಲ್ಲ ಗೊತ್ತಿರೋ ತರಹ ಆಡ್ತೀವಿ. ಬ್ರಹ್ಮನ ಈ ಮೋಸವನ್ನು ಮತ್ತು ಅದರ ಹಿಂದಿದ್ದ ಆಳವಾದ ಅಹಂಕಾರವನ್ನು ಅರಿತ ಶಿವ ಆ ಬೆಳಕಿನ ಕಂಬದಿಂದ ಹೊರಬರ್ತಾನೆ. ಅವನು ನ್ಯಾಯಬದ್ಧ ಕೋಪದಲ್ಲಿದ್ದ. ಈ ತೀವ್ರತೆಯಿಂದ ಅವನು ತನ್ನ ಅತ್ಯಂತ ಉಗ್ರ ರೂಪವನ್ನು ಸೃಷ್ಟಿ ಮಾಡ್ತಾನೆ, ಕಾಲಭೈರವ. ಈ ಭಯಾನಕ ರೂಪದಲ್ಲಿ ಕಾಲಭೈರವ ತನ್ನ ಎಡಗೈಯಿಂದ ಬ್ರಹ್ಮನ 5ನೇ ತಲೆಯನ್ನು ಕಿತ್ತು ಹಾಕ್ತಾನೆ. ಬರಿಗೈಯಲ್ಲೇ ಆ ತಲೆಯನ್ನು ಕೀಳ್ತಾನೆ. ಆ ಕೇದಿಗೆ ಹೂವು ಇನ್ಯಾವತ್ತೂ ಯಾವುದೇ ಪೂಜೆಗೆ ಯೋಗ್ಯವಾಗದಿರಲಿ ಅಂತ ಶಾಪ ಕೊಡ್ತಾನೆ. ಇವತ್ತಿಗೂ ಕೇದಿಗೆ ಹೂವನ್ನು ಯಾವುದೇ ಪೂಜೆಗೆ ಬಳಸೋದಿಲ್ಲ ಭಾರತದಲ್ಲಿ. ಬ್ರಹ್ಮನ 5ನೇ ತಲೆನ ಕತ್ತರಿಸ್ತಿದ್ದ ಹಾಗೆ ತಕ್ಷಣ ಗಾಢವಾದ ಪರಿಣಾಮ ಉಂಟಾಯಿತು. ಅವನು ಮಾಡಿದ್ದು ಆ ಸಮಯಕ್ಕೆ ಅಗತ್ಯವಾಗಿದ್ದರೂ ಅದು ಪವಿತ್ರವಾದ ನಿಯಮವನ್ನು ಮುರಿದಿತ್ತು. ತಲೆ ಕಡಿಯೋದು ಅತ್ಯಂತ ಘೋರ ಹಿಂಸೆ. ಅದಕ್ಕೆ ಅದರದ್ದೇ ಪರಿಣಾಮಗಳಿರುತ್ತೆ. ಈ ಕಥೆಯಲ್ಲಿ ಬಹಳ ಮುಖ್ಯವಾದ ಪಾಠ ಇದೆ. ನಮ್ಮ ಉದ್ದೇಶ ಮತ್ತದನ್ನು ಸಾಧಿಸೋ ದಾರಿ ಶುದ್ಧವಾಗಿರಬೇಕು. ಅದಕ್ಕೆ ಈಶಾ ಯೋಗ ಕೇಂದ್ರದಲ್ಲಿ ಕಾಲಭೈರವನ ಪ್ರಾಣ ಪ್ರತಿಷ್ಠೆ ತುಂಬ ವಿಶೇಷ. ಇಲ್ಲಿನ ಪ್ರಾಣ ಪ್ರತಿಷ್ಠಾಪನೆನ ಯಾವುದೇ ಪ್ರಾಣಿ ಬಲಿ ಅಥವಾ ಹಿಂಸೆ ಇಲ್ಲದೆ ಮಾಡಲಾಗಿದೆ. ಇದನ್ನು ಸ್ವಂತ ಪ್ರಾಣಶಕ್ತಿಯನ್ನೇ ಬಲಿ ಕೊಡೋ ಮೂಲಕ ಮಾಡಲಾಗುತ್ತೆ. ಅದರ ಬಗ್ಗೆ ಆಮೇಲೆ ನೋಡೋಣ. ಕಾಲಭೈರವನ ಆ ಕೃತ್ಯ ಅವನ ವೈಯಕ್ತಿಕ ಕೋಪ, ದ್ವೇಷ, ಹಿಂಸೆಯಿಂದ ಹುಟ್ಟಿದ್ದಲ್ಲ. ಅದು ಬ್ರಹ್ಮ ತಂದುಕೊಂಡ ಪರಿಸ್ಥಿತಿಗೆ ಅನಿವಾರ್ಯ ಆಗಿತ್ತು. ಬ್ರಹ್ಮನ 5ನೇ ತಲೆ
ಅಪಾಯಕಾರಿ ಸುಳ್ಳನ್ನು ಪ್ರತಿನಿಧಿಸ್ತಿತ್ತು. ಮನುಷ್ಯರು ಪ್ರಪಂಚನ ನೋಡೋ ದೃಷ್ಟಿಯನ್ನೇ ಕಲುಷಿತಗೊಳಿಸಬಹುದಿತ್ತು. ಆ ಮೋಸನ ನಾಶ ಮಾಡಲೇಬೇಕಿತ್ತು. ಆ ರೀತಿ ನೋಡಿದರೆ ಅವನು ಮಾಡಿದ್ದರ ಹಿಂದಿನ ಉದ್ದೇಶ ಶುದ್ಧವಾಗಿತ್ತು, ಆದರೆ ಅವನು ಬಳಸಿದ್ದು ಹಿಂಸೆ. ಈ ಕಾರಣದಿಂದ ಅವನು ಆ ಘೋರ ಹಿಂಸೆಯ ಪರಿಣಾಮವನ್ನು ಅನುಭವಿಸಬೇಕಾಯಿತು. ಬ್ರಹ್ಮನ ಆ ಕತ್ತರಿಸಿದ ಬುರುಡೆ ಕಾಲಭೈರವನ ಎಡಗೈಗೆ ಅಂಟಿಕೊಂಡು ಬಿಡ್ತು. ಆದರೆ ಶಿವನೇ ಸಾಟಿ. ಅತ್ಯುನ್ನತ ಮಟ್ಟದ ಯೋಗಿ ಅವನು, ಆವಿಷ್ಕಾರ ಸ್ವರೂಪ. ಹೇಗೂ ಎಡಗೈಗೆ ಅಂಟಿಕೊಂಡಿದ್ಯಲ್ಲ ಅಂತ ಆ ಬುರುಡೆಯನ್ನೇ ಒಂದು ಭಿಕ್ಷಾ ಪಾತ್ರೆಯಾಗಿ ಬಳಸೋ ಯೋಚನೆ ಮಾಡಿದ. ಆ ಬುರುಡೆಯಲ್ಲೇ ಊಟ ಮಾಡುವಂತಹ ಅವಮಾನನ ಅವನು ಸ್ವಲ್ಪ ಕಾಲ ಅನುಭವಿಸಬೇಕಾಯಿತು. ಇರೋದನ್ನೇ ಉತ್ತಮವಾಗಿ ಬಳಸಿಕೊಂಡ. ಶಿವ ಭಿಕ್ಷುಕನಾಗಿ ಭಿಕ್ಷೆ ಬೇಡ್ತಾ ಪ್ರಪಂಚವನ್ನೆಲ್ಲ ಸುತ್ತಿದ. ಆದರೆ ತನ್ನ ಆ ಎಡಗೈಗೆ ಅಂಟಿಕೊಂಡಿದ್ದ ಬ್ರಹ್ಮ ಕಪಾಲದಿಂದ ಮುಕ್ತಿ ಪಡ್ಕೊಳ್ಳೋಕೆ ಆಗಲೇ ಇಲ್ಲ. ನಮ್ಮ ಉದ್ದೇಶ ಎಷ್ಟೇ ಒಳ್ಳೆಯದಾಗಿದ್ದರೂ ಅದು ನಾವು ಬಳಸೋ ದಾರಿನ ಶುದ್ಧವಾಗಿಸಲ್ಲ. ನಮ್ಮ ದಾರಿಯ ಶುದ್ಧವಾಗಿದ್ದರೆ ಅದೊಂದು ಗುರುತನ್ನು ಉಳಿಸಿಬಿಡುತ್ತೆ. ಪುರಾಣಗಳ ಪ್ರಕಾರ ಕಾಲಭೈರವ ತನ್ನ ಎಡಗೈಗೆ ಅಂಟಿಕೊಂಡಿದ್ದ ಈ ಕಪಾಲನ ಅಥವಾ ಬುರುಡೆನ ಎಲ್ಲಾದರೂ ಬೀಳಿಸೋಕೆ ಆಗುತ್ತಾ ಅಂತ ಒಂದು ಪವಿತ್ರ ನಗರದಿಂದ ಇನ್ನೊಂದಕ್ಕೆ ಅಲೆದಾಡಿದ. ಕೊನೆಗೆ ಕಾಲಭೈರವ ಕಾಶಿಗೆ ಬಂದು ತಲುಪಿದ. ಕಾಶಿನೂ ಒಂದು ರೀತಿಯಲ್ಲಿ ಬೆಳಕಿನ ಕಂಬ. ಶಿವ ಆ ಪವಿತ್ರ ನಗರದ ಗಡಿಯೊಳಗೆ ಕಾಲಿಟ್ಟ ತಕ್ಷಣ ಆ ಬುರುಡೆ ತನ್ನಷ್ಟಕ್ಕೆ ತಾನೇ ಅವನ ಕೈಯಿಂದ ಬಿತ್ತು. ಆ ಜಾಗನ ಈಗ ಕಪಾಲ ಮೋಚನ ತೀರ್ಥ ಅಂತ ಕರೀತಾರೆ. ಅಂದರೆ ಅವನ ಎಡಗೈಗೆ ಅಂಟಿಕೊಂಡಿದ್ದ ಆ ಕಪಾಲ ಅಥವಾ ಬುರುಡೆಯಿಂದ ಅವನಿಗೆ ಮುಕ್ತಿ ಸಿಕ್ಕ ಜಾಗ ಅಂತ ಅರ್ಥ. ತೀರ್ಥಕ್ಷೇತ್ರ ಅಂದರೆ ಮೂಲಭೂತವಾಗಿ ಮನುಷ್ಯನ ಮುಕ್ತಿಗೆ ಬೇಕಾದ ಎಲ್ಲ ಅಂಶಗಳೂ ಇರೋ ಒಂದು ಪವಿತ್ರವಾದ ಜಾಗ ಅಂತ. ಇದು ಅಂಥ ಜಾಗವಾಯಿತು. ಕಾಶಿ ಮೊದಲೇ ಅಂಥ ಜಾಗ ಆಗಿತ್ತು. ಈಗ ಈ ಕಪಾಲಮೋಚನ ಕ್ಷೇತ್ರ ಅಥವಾ ತೀರ್ಥ ಕೂಡ ಸೇರಿಕೊಳ್ತು. ಈ ಘಟನೆಯಿಂದ ಕಾಶಿ ಅನ್ನೋ ಜಾಗ ಎಲ್ಲ ತೀರ್ಥಕ್ಷೇತ್ರಗಳಿಗಿಂತ ಶ್ರೇಷ್ಠ ಅನ್ನೋದು ಇನ್ನೂ ಗಾಢವಾಯಿತು. ಇದು ಎಂಥ ಪವಿತ್ರ ಜಾಗ ಅಂದರೆ ಇಲ್ಲಿ ಪ್ರವೇಶಿಸಿದ ತಕ್ಷಣ ಎಂಥ ಘೋರವಾದ ಕರ್ಮದ ಹೊರೆಯು ಕರಗಿ ಹೋಗುತ್ತೆ. ಕಾಶಿನ ಬೆಳಕಿನ ನಗರ ಅಂತ ಕರೀತಾರೆ. ಕಾಶಿ ಅನ್ನೋ ಪದದ ಅರ್ಥನೇ ಹೊಳೆಯುವ ಬೆಳಕಿನ ಕಂಬ ಅಂತ. ಭೂಮಿ ಮೇಲಿನ ಅತ್ಯಂತ ಅಪರೂಪದ ಪವಿತ್ರ ಜಾಗ. ಇದನ್ನು ಸಾವಿರಾರು ವರ್ಷಗಳ ಹಿಂದೆ ಬರೀ ಪೂಜೆ ಮಾಡೋ ಜಾಗವಾಗಿ ಅಲ್ಲ, ಒಂದು ಸಂಪೂರ್ಣ ತೀರ್ಥಕ್ಷೇತ್ರವಾಗಿ ನಿರ್ಮಿಸಿದರು. ಮನುಷ್ಯನ ಜೀವನದ ಪ್ರತಿಯೊಂದು ಆಯಾಮದಲ್ಲೂ ನೆರವಾಗೋ ಶಕ್ತಿಯುತ ಸ್ಥಳ. ಅಂದರೆ ಗರ್ಭಧಾರಣೆ, ಜನನ, ಜೀವನದ ಬೇರೆ ಬೇರೆ ಹಂತಗಳು, ಸಾವು ಮತ್ತು ಸಾವಿನ ಆಚೆಗೂ ಸಹ. ಈ ಜನ್ಮದಲ್ಲಿ ನಿಮ್ಮೊಳಗೆ ನೀವು ಒಂದು ಹಂತದ ಮುಕ್ತಿನ ಕಂಡುಕೊಂಡ್ರೆ ಅದು ಅದ್ಭುತ. ಆದರೆ ಆಗಲಿಲ್ಲ ಅಂದರೆ ಕಾಶಿ ಅನ್ನೋ ಈ ತೀರ್ಥಕ್ಷೇತ್ರ ಕನಿಷ್ಠ ಪಕ್ಷ ಸಾಯೋ ಗಳಿಗೆಯಲ್ಲಾದರೂ ನಿಮಗೆ ಒಂದು ಹಂತದ ಸ್ವಾತಂತ್ರ್ಯ ಅಥವಾ ಮುಕ್ತಿಯನ್ನು ಪಡೆದುಕೊಳ್ಳೋ ಸಾಧ್ಯತೆಯನ್ನು ಕೊಡುತ್ತೆ. ಕಾಲಭೈರವನನ್ನು ಕಾಶಿಯ ಕ್ಷೇತ್ರಪಾಲ ಅಥವಾ ಕಾಶಿಯ ಕೊತ್ವಾಲ್ ಅಂತ ಪರಿಗಣಿಸ್ತಾರೆ. ಅಂದರೆ ಈ ಪವಿತ್ರ ಕ್ಷೇತ್ರದ ಕಾವಲುಗಾರ. ಸ್ಥಳೀಯ ಸಂಪ್ರದಾಯದಲ್ಲಿ ಅವನನ್ನು ಕಾಶಿಯ ಕೊತ್ವಾಲ್ ಅಂದರೆ ಈ ನಗರದ ಮುಖ್ಯ ರಕ್ಷಕ ಮತ್ತು ನಿಯಂತ್ರಕ ಅಂತಾನೂ ಕರೀತಾರೆ. ಕಾಲಭೈರವ ಶಕ್ತಿಶಾಲಿ ಅನ್ನೋದರಿಂದ ಕ್ಷೇತ್ರಪಾಲ ಆಗಲಿಲ್ಲ. ಅವನು ಕಾಶಿಯ ಕಾವಲುಗಾರನಾಗಿದ್ದು ಯಾಕಂದರೆ ಅವನು ಖುದ್ದಾಗಿ ಈ ಪಯಣವನ್ನು ದಾಟಿ ಬಂದಿದ್ದಾನೆ. ಕರ್ಮ, ಪರಿಣಾಮ, ಅದಕ್ಕೆ ಬೇಕಾದ ಪ್ರಾಯಶ್ಚಿತ್ತ, ಶುದ್ಧೀಕರಣ ಮತ್ತು ಮುಕ್ತಿ. ಅವನಿಗೆ ಕರ್ಮದ ಭಾರ, ಕಾಲದ ಭಯ ಮತ್ತು ಮುಕ್ತಿಯ ಬಾಗಿಲು ಎಲ್ಲವೂ ಗೊತ್ತು. ಅದಕ್ಕೆ ಅವನು ಜೀವನ ಮತ್ತು ಮರಣದ ಹೊಸ್ತಿಲಲ್ಲಿ ನಿಲ್ಲೋಕೆ ಸಾಧ್ಯ. ಕಾಶಿ ನಗರವನ್ನು ಕಾಯ್ತಿದ್ದಾನೆ. ಕರ್ಮದ ಅತಿ ದೊಡ್ಡ ಹೊರೆಯನ್ನು ಹೊತ್ತಿರೋನೂ ಸಹ ತನ್ನ ಕೊನೆಗಾಲದಲ್ಲಿ ಇಲ್ಲಿ ಮುಕ್ತಿಯನ್ನು ಪಡೆದುಕೊಳ್ಳಬಹುದು.
ಯೋಗ ಪರಂಪರೆಯಲ್ಲಿ ಕಾಲಭೈರವನನ್ನು ಕಾಶಿಯ ಕಾವಲುಗಾರ ಅನ್ನೋದರ ಅರ್ಥ ಯಾವುದೋ ಪೌರಾಣಿಕ ಅಥವಾ ಸಾಂಕೇತಿಕ ರಕ್ಷಕ ಈ ನಗರನ ಕಾಯ್ತಿದ್ದಾನೆ ಅಂತ ಅಲ್ಲ. ಒಂದು ದೈವರೂಪವನ್ನು ಪ್ರಾಕ್ಟಿಕಲ್ ಆಗಿ ಮತ್ತು ಶಕ್ತಿಯ ನಿಟ್ಟಿನಲ್ಲಿ ಅರ್ಥ ಮಾಡಿಕೊಳ್ಳಲಾಗುತ್ತೆ. ಮನುಷ್ಯರು ತಮ್ಮ ಸಾಮರ್ಥ್ಯನ ಹೆಚ್ಚಿಸಿಕೊಳ್ಳೋಕೆ ಹೇಗೆ ಉಪಕರಣಗಳನ್ನು, ಜೀವನೋಪಾಯಕ್ಕೆ ದುಡ್ಡನ್ನು, ತಮ್ಮ ಕೆಲಸನ ಉತ್ತಮಗೊಳಿಸಿಕೊಳ್ಳೋಕೆ ಟೆಕ್ನಾಲಜಿನ ಹೇಗೆ ಮಾಡಿಕೊಂಡ್ರು, ಅದೇ ತರಹ ದೈವ ಸ್ವರೂಪ ಅನ್ನೋದು ಪ್ರಾಣ ಪ್ರತಿಷ್ಠೆ ಮಾಡಿದ ಒಂದು ಪ್ರಜ್ಞಾಶಕ್ತಿ ಅಥವಾ ಶಕ್ತಿಯ ಯಂತ್ರ. ಅದು ನಮ್ಮ ಕೈಗೆ ಎಟುಕದ ಜೀವನದ ಆಯಾಮಗಳನ್ನು ತಲುಪೋಕೆ ನಮಗೆ ನೆರವಾಗತ್ತೆ. ಹೇಗೆ ಬರಿಗಣ್ಣಿಗೆ ಕಾಣಿಸದೇ ಇರೋದನ್ನು ನಾವು ಟೆಲಿಸ್ಕೋಪ್ ಮೂಲಕ ನೋಡ್ತೀವೋ, ಕೇಳಿಸಿಕೊಳ್ಳೋಕೆ ಆಗದೇ ಇರೋದನ್ನು ಟೆಲಿಫೋನ್ ಮೂಲಕ ಹೇಗೆ ಕೇಳ್ತೀವೋ, ಅದೇ ರೀತಿ ನಾವು ಸೃಷ್ಟಿ ಮಾಡಿರೋ ಈ ಎಲ್ಲ ಮೆಕ್ಯಾನಿಸಮ್ಗಳು ನಮ್ಮ ಈಗಿನ ಸಾಮರ್ಥ್ಯವನ್ನು ಹೆಚ್ಚಿಸೋ ಸಾಧನಗಳು ಅಷ್ಟೇ. ಹಾಗಾಗಿ ಕಾಲಭೈರವ ಅಥವಾ ಯಾವುದೇ ದೈವರೂಪವಾಗಿರಲಿ, ಅದು ಮನುಷ್ಯನ ಸಾಮರ್ಥ್ಯಗಳ ವರ್ಧನೆಗೆ ಅಷ್ಟೇ. ಕಾಲಭೈರವನನ್ನು ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಅವನೊಂದು ಜೀವಂತ ಶಕ್ತಿ. ಈ ಕ್ಷೇತ್ರದ ಪವಿತ್ರ ಜಾಗವನ್ನು ಕಾಯೋಕೆ ಅಂತ ಸ್ಥಾಪಿಸಿರೋದು. ಅಂದರೆ ಒಬ್ಬ ಮನುಷ್ಯನ ವಿಕಾಸ, ಬೆಳವಣಿಗೆ ಮತ್ತು ಮುಕ್ತಿಗೆ ಸಹಾಯ ಮಾಡೋಕೆ ಮತ್ತು ಅದನ್ನು ನೋಡಿಕೊಳ್ಳೋಕೆ ಅಂತಾನೆ ಪ್ರತಿಷ್ಠಾಪಿಸಿದ ಒಂದು ಜಾಗ. ಬದುಕಿರೋರನ್ನು, ಸತ್ತವರನ್ನು ನೋಡಿಕೊಳ್ತಾನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಜೀವನದಿಂದ ಸಾವಿನೆಡೆ ಹೋಗುವ ಆ ಘಳಿಗೆಯಲ್ಲಿ ನೆರವಾಗುತ್ತಾನೆ. ಕಾಲಭೈರವ ಒಂದು ವಿಶಿಷ್ಟ ಪ್ರಕ್ರಿಯೆಯನ್ನು ನಡೆಸ್ತಾನೆ. ಅದನ್ನು ಭೈರವಿ ಯಾತನೆ ಅಂತಾರೆ. ಹೆಚ್ಚಿನ ಜನ ಪ್ರಜ್ಞಾಪೂರ್ವಕವಾಗಿ ಮುಕ್ತವಾಗಿ ಬದುಕದೇ ಇರಬಹುದು, ಆದರೆ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಸಾಯೋಕೆ ಬಯಸ್ತಾರೆ. ಒಂದು ತೀರ್ಥಕ್ಷೇತ್ರ ಕೊಡೋ ಭರವಸೆ ಅಸಾಮಾನ್ಯವಾದದ್ದು. ನಿಮ್ಮ ಲೈಫ್ ಎಷ್ಟೇ ಗೊಂದಲಮಯ ಅಥವಾ ಅಪ್ರಜ್ಞಾಪೂರ್ವಕವಾಗಿದ್ದರೂ ಇದಕ್ಕಂತಲೇ ವಿನ್ಯಾಸ ಮಾಡಿರೋ ಒಂದು ಪವಿತ್ರ ಜಾಗವನ್ನು ತಲುಪಿದರೆ ಅಲ್ಲಿ ಮುಕ್ತಿ ಪಡೆದುಕೊಳ್ಳೋಕೆ ಇನ್ನೂ ಸಾಧ್ಯತೆ ಇರುತ್ತೆ. ಯಾತನೆ ಪದಾನ ಕಷ್ಟ ಅಥವಾ ಟಾರ್ಚರ್ ಅಂತ ಅಪಾರ್ಥ ಮಾಡ್ಕೊಳ್ತಾರೆ. ಆದರೆ ಇಲ್ಲಿ ಅದನ್ನು ತೀವ್ರತೆ ಅಂತ ಅರ್ಥ ಮಾಡಿಕೊಳ್ಳೋದು ಒಳ್ಳೆಯದು. ಈ ಭೈರವಿ ಯಾತನೆಯಲ್ಲಿ ಸಾಯೋ ಗಳಿಗೆಯಲ್ಲಿ ನೀವು ಎಷ್ಟೋ ಜನ್ಮಗಳಿಂದ ಹೊತ್ತು ತಂದಿದ್ದೆಲ್ಲ ಕಂಪ್ರೆಸ್ ಆಗಿ ಆ ಕೊನೆಯ 40 ಸೆಕೆಂಡಲ್ಲಿ ಅನುಭವಕ್ಕೆ ಬರುತ್ತೆ. ಅದು ಮ್ಯೂಸಿಕ್ ಪ್ಲೇ ಮಾಡಿದ ಹಾಗೆ. ಆ ಮ್ಯೂಸಿಕ್ ಚೆನ್ನಾಗಿರಬಹುದು ಅಥವಾ ಕೆಟ್ಟದಾಗಿರಬಹುದು, ಆದರೆ ಅದು ಪ್ಲೇ ಆಗ್ತಾ ಇರುವಾಗ ಫಾಸ್ಟ್ ಫಾರ್ವರ್ಡ್ ಬಟನ್ ಒತ್ತಿದರೆ ಅಲ್ಲಿ ಒಳ್ಳೆ ಮ್ಯೂಸಿಕ್, ಕೆಟ್ಟ ಮ್ಯೂಸಿಕ್ ಅಂತ ಇರಲ್ಲ. ಬರೀ ಕೀಕಿ ಅಂತ ಸೌಂಡ್ ಬರುತ್ತೆ, ಆದರೆ ತೀವ್ರವಾಗಿರುತ್ತೆ. ವಾಲ್ಯೂಮ್ ಜಾಸ್ತಿ ಇದ್ದರೆ ತಡ್ಕೊಳ್ಳೋಕ್ಕೆ ಆಗೋಲ್ಲ. ಹಾಗಾಗಿ ಈ ಭೈರವಿ ಯಾತನೆ ಅನ್ನೋದು ಒಂದು ರೀತಿಯ ಸೂಪರ್ ಫಾಸ್ಟ್ ಫಾರ್ವರ್ಡ್ ಮಾಡಿದ ಹಾಗೆ. ಎಷ್ಟೋ ಜನ್ಮಗಳ ಅನುಭವಗಳು ಕೇವಲ 40 ಸೆಕೆಂಡ್ಸ್ ಅಥವಾ 40 ಕ್ಷಣಗಳಲ್ಲಿ ನಿಮ್ಮೊಳಗೆ ಹರಿದು ಹೋಗುತ್ತೆ. ಎಷ್ಟೋ ಜನ್ಮಗಳ ಸುಖ ಮತ್ತು ದುಃಖಗಳು ಕೇವಲ ಕೆಲವು ಕ್ಷಣಗಳಲ್ಲಿ ತುಂಬ ತೀವ್ರವಾಗಿ ಆಗುತ್ತೆ. ಅದು ತಡ್ಕೊಳ್ಳೋಕೆ ಆಗದಂಥ ಅನುಭವ. ಅದೃಷ್ಟ ಏನಂದರೆ ಅದು ಬಹಳ ಚಿಕ್ಕದು. ಕಾಲಭೈರವ ಎಂಥ ನೋವನ್ನು ಸೃಷ್ಟಿ ಮಾಡ್ತಾನೆ ಅಂದರೆ ಆಮೇಲೆ ನಿಮ್ಮ ಹಿಂದಿನ ಜನ್ಮದ್ದೇನೂ ಉಳಿಯಲ್ಲ. ನಿಮ್ಮಲ್ಲಿ ಕೆಲವರು ಕೇಳ್ತಿದ್ದೀರಿ, ಸದ್ಗುರು ಯೋಗ ಕೇಂದ್ರದಲ್ಲಿರೋ ಕಾಲಭೈರವನು ಇದೇ ತರಹ ಭೈರವಿ ಯಾತನೆ ಕೊಡ್ತಾನಾ ಅಂತ. ಈಗ ನಿಮ್ಮ ಸಮಸ್ಯೆ ಏನು? ನಾನಿಲ್ಲಿ ಇರುವಾಗ ನಿಮಗೆ ಯಾತನೆ ಯಾಕೆ ಬೇಕು? ನಾನದನ್ನು ನಿಮಗೆ ಅದ್ಭುತವಾಗಿ ಮಾಡ್ತೀನಿ. ನಾನಿಲ್ಲಿ ಇರೋವರೆಗೂ, ಆ ನಂತರದ ಕನಿಷ್ಠ 80 ವರ್ಷಗಳವರೆಗೂ ನೀವು ಯಾತನೆಯನ್ನು ಹುಡುಕಬೇಕಿಲ್ಲ. ಈ ದೈವರೂಪಗಳು, ದೇವಸ್ಥಾನಗಳು ಮತ್ತು ಕಾರ್ಯವಿಧಾನಗಳನ್ನೆಲ್ಲ ಮಾಡ್ತಿರೋದು ಮುಂದಿನ 2 ತಲೆಮಾರುಗಳ ನಂತರ ಬರೋ ಜನರಿಗೋಸ್ಕರ. ನೀವು ಆ ಯಾತನೆಯನ್ನು ಅನುಭವಿಸೋ ಅವಶ್ಯಕತೆ ಇಲ್ಲ. ಅದನ್ನೇ ಬಯಸಿದರೆ ಅದು ಬೇರೆ. ಕೆಲವರು ಜೀವನದಲ್ಲಿ ನೋವುಂಡರೆ ಮಾತ್ರ ಅರಳೋದು ಅಂದುಕೋತಾರೆ. ಅದವರ ಆಯ್ಕೆ. ಕಾಲಭೈರವ ಸಾಮಾನ್ಯವಾಗಿ ಉಗ್ರ ರೂಪದಲ್ಲೇ ಇರ್ತಾನೆ. ಯಾಕಂದರೆ ಕೆಲವು ಕೆಲಸ ಮಾಡೋಕೆ ಸರಿಯಾದ ಕಾಸ್ಟ್ಯೂಮ್ ಇರಬೇಕು. ಮುಗಿಸಬೇಕಾದ್ದನ್ನು ಮುಗಿಸೋಕೆ
ಹಿಂದಿನದ್ದೆಲ್ಲ ಪೂರ್ತಿ ಅಳಿಸಿ ಹೋಗಿದೆ ಅಂತ ಖಚಿತಪಡಿಸೋಕೆ ಆ ತೀವ್ರತೆ ಬೇಕು. ಹಾಗಾಗಿ ಕಾಲಭೈರವನ ಮಹತ್ವ ಇದು. ನೀವು ಯಾವತ್ತೂ ಅರಿವಿನಿಂದ ಬದುಕದೇ ಇದ್ದರೂ ಸಾಯೋ ಗಳಿಗೆಯಲ್ಲಿ ನಿಮ್ಮ ಗಮನವನ್ನೆಲ್ಲ ಆ ಶಕ್ತಿಯುತ ಕ್ಷಣದ ಮೇಲೆ ತರ್ತಾನೆ. ಆನಂದದಿಂದ ಬದುಕೋಕೆ ಆಗಲಿಲ್ಲ ಅಂದರೂ ಕನಿಷ್ಠ ಈ ದೇಹದಿಂದ ಆಚೆ ಮುಕ್ತರಾಗೋ ಸಾಧ್ಯತೆನ ತೆರೆದಿಡುವಂತಹ ರೀತಿಯಲ್ಲಿ ಅವರು ಸಾಯಬಹುದು. ಕಾಲಭೈರವ ಈ ಉಗ್ರವಾದ ಕರುಣೆಯನ್ನು ಪ್ರತಿನಿಧಿಸ್ತಾನೆ. ಜೀವನಕ್ಕೆ ಆಧಾರವಾದವನು, ಆದರೆ ಸಾವು ಪಕ್ಕದಲ್ಲೇ ಕಾಯ್ತಿದೆ ಅನ್ನೋ ಅರಿವು ಯಾವಾಗಲೂ ಇರುವಂತೆ ಮಾಡೋವನು. ಇದು ಒಂದು ವಿಚಾರ ಅಲ್ಲ, ನಂಬಿಕೆ ಅಥವಾ ಫಿಲಾಸಫಿ ಅಲ್ಲ. ಜೀವನ ಕೆಲಸ ಮಾಡೋದೇ ಹೀಗೆ. ಜೀವನ ಮತ್ತು ಮರಣ ಎರಡೂ ಬೆಸೆದುಕೊಂಡಿವೆ. ಅವೆರಡೂ ಒಂದೇ ವಿದ್ಯಮಾನದ ಎರಡು ಮುಖಗಳು. ಜೀವನ ಉಜ್ವಲವಾಗಿ, ಪೂರ್ಣವಾಗಿ, ಉಲ್ಲಾಸಮಯವಾಗಿ ಕಾಣಬಹುದು. ಆದರೆ ಸಾವು ಪಕ್ಕದಲ್ಲೇ ಹೊಂಚು ಹಾಕಿ ಕೂತಿದೆ ಅನ್ನೋದನ್ನು ಮರೆತರೆ ನೀವು ಕೇರ್ಲೆಸ್ ಆಗಿ ಬದುಕೋಕೆ ಶುರು ಮಾಡ್ತೀರಿ. ಸಾಮಾನ್ಯವಾಗಿ ಯಾರಾದರೂ ಸತ್ತಾಗ ಅವರು ಹೋಗಿಬಿಟ್ರು ಅಂತೀವಿ. ಆದರೆ ನಿಜ ಏನಂದರೆ ಸಾವು ಬರೀ ಒಂದು ಬದಲಾವಣೆ. ಜೀವ ಒಂದು ಆಯಾಮದಿಂದ ಇನ್ನೊಂದು ಆಯಾಮಕ್ಕೆ ಸಾಗ್ತಾ ಹೋಗುತ್ತೆ, ತನ್ನ ಅಚ್ಚೊತ್ತು ಮತ್ತು ಕರ್ಮಗಳನ್ನು ಹೊತ್ತೊಯ್ಯುತ್ತೆ. ಸಾವು ಅಂದರೆ ಅವರು ನಮಗೆ ನೆನಪಿರೋ ಆ ದೇಹದ ರೂಪದಲ್ಲಿ ಉಳಿದಿಲ್ಲ ಅಂತ ಅಷ್ಟೇ. ನಾವು ಅವರನ್ನು ಅವರ ವ್ಯಕ್ತಿತ್ವದಿಂದ ನೆನಪಿಟ್ಕೊಳ್ತೀವಿ. ಅವರ ಯೋಚನಾ ಲಹರಿ, ಭಾವನಾ ಲಹರಿ ಹೇಗಿತ್ತು ಅನ್ನೋ ನಿಟ್ಟಿನಲ್ಲಿ ನೆನಪಿಟ್ಕೊಳ್ತೀವಿ. ಅವರು ಒಳ್ಳೆಯ ಜನನೋ ಅಥವಾ ಕೆಟ್ಟ ಜನನೋ, ಪ್ರೀತಿ ಮಾಡೋರಾಗಿದ್ರೋ ಅಥವಾ ಇಲ್ವೋ ಅಂತ ನೆನಪಿಟ್ಕೊಳ್ತೀವಿ. ಆದರೆ ಇದೆಲ್ಲ ಇರೋದು ನೆನಪಿನಲ್ಲಿ ಮಾತ್ರ. ಯಾರೋ ಸತ್ತಾಗ ಅವರು ಲೈಫ್ನ ಈ ಎಲ್ಲ ಆಯಾಮಗಳಿಂದ ಬೇರೆಡೆಗೆ ಹೋಗಿರ್ತಾರೆ. ಯಾರು ಇದನ್ನು ಆಳವಾಗಿ ನೋಡಬಲ್ಲರೋ ಅವರಿಗೆ ಜೀವನ ಒಂದು ಆಯಾಮದಿಂದ ಇನ್ನೊಂದಕ್ಕೆ ನಿರಂತರ ಚಲಿಸೋದಷ್ಟೇ ಕಾಣುತ್ತೆ. ಆದರೆ ಕಾಶಿ ವಿಭಿನ್ನವಾಗಿದೆ. ಸಂಪ್ರದಾಯದ ಪ್ರಕಾರ ಕಾಶಿಯಲ್ಲಿ ಕಾಲಭೈರವನ ಇರುವಿಕೆ ನಿಯಮಗಳನ್ನೇ ಬದಲಾಯಿಸುತ್ತೆ. ನೀವು ಇಲ್ಲಿ ಸತ್ತಾಗ ಅದು ಮತ್ತೊಂದು ಬದಲಾವಣೆ ಅಲ್ಲ, ಬದಲಿಗೆ ನಿಮ್ಮ ಪಯಣ ನಿಜವಾಗ್ಲೂ ಅಂತ್ಯಗೊಳ್ಳುವಂತೆ ಕಾಲಭೈರವ ನೋಡ್ಕೊಳ್ತಾನೆ. ಅಂದರೆ ಒಂದು ಪ್ರತ್ಯೇಕ ಜೀವವಾಗಿ ನಿಮ್ಮ ಪಯಣ ಅಂತ್ಯಗೊಂಡು ನೀವು ಆ ಜೀವನದ ಆ ಬೃಹತ್ ವಿದ್ಯಮಾನವಾಗ್ತೀರಿ. ಪ್ರತ್ಯೇಕ ವ್ಯಕ್ತಿ ಆಗಿದ್ದ ನೀವು ಬ್ರಹ್ಮಾಂಡ ಸ್ವರೂಪಿ ಆಗ್ತೀರ. ನಿಮ್ಮ ಕರ್ಮಗಳೆಲ್ಲ ಕರಗಿ ಹೋಗುತ್ತೆ. ಜೀವನ, ಸಾವು, ಮರುಹುಟ್ಟಿನ ಚಕ್ರ ನಿಂತು ಹೋಗುತ್ತೆ. ಒಂದು ಶಕ್ತಿಯುತ ಕ್ಷೇತ್ರದಲ್ಲಿ ನಿಜವಾಗಿಯೂ ಸಾವು ಅನ್ನೋದು ನಿಮ್ಮ ಆ ಪ್ರತ್ಯೇಕತೆಯ ಅಂತ್ಯ. ಅದು ವಿಶ್ವವ್ಯಾಪಿಯಾದ ಶಕ್ತಿಯಾಗುತ್ತೆ. ಕಾಲಭೈರವ ಸಮಯದ ಅಧಿಪತಿ. ನಿಮ್ಮ ಗಡಿಯಾರ ಮತ್ತೆ ರೀಸೆಟ್ ಆಗಿ ಮೊದಲಿಂದ ಶುರುವಾಗದಂತೆ ನೋಡಿಕೊಳ್ತಾನೆ. ಕಾಶಿಯಲ್ಲಿ ನಿಮ್ಮ ಟೈಮ್ ಮುಗಿದರೆ ನಿಜವಾಗಲೂ ಮುಗಿದ ಹಾಗೆ, ಮತ್ತೆ ವಾಪಸ್ ಬರೋ ಮಾತಿಲ್ಲ. ಇತ್ತೀಚೆಗೆ ಬಹಳಷ್ಟು ಜನ ವಿಡಿಯೋ ಗೇಮ್ ಆಡ್ತಾರೆ. ನಾನಿನ್ನೂ ಒಂದು ಆಡಿಲ್ಲ. ವಿಡಿಯೋ ಗೇಮ್ ಮಾಡೋರನ್ನ ಮೀಟ್ ಮಾಡಿದ್ದೀನಿ, ಆದರೆ ನಾನು ಆಡಿಲ್ಲ. ಬಹುಶಃ ನಾನು ತುಂಬ ವಯಸ್ಸಾಗಿ ಮತ್ತೆ ಮಗುವಿನ ತರಹ ಆದಾಗ ವಿಡಿಯೋ ಗೇಮ್ ಆಡೋಕೆ ಶುರು ಮಾಡ್ತೀನಿ ಅನಿಸುತ್ತೆ. ಗೊತ್ತಿಲ್ಲ, ಲೈಫ್ ಅಷ್ಟು ಟೈಮ್ ಕೊಟ್ಟರೆ ನೋಡೋಣ. ವಿಡಿಯೋ ಗೇಮ್ ಆಡಬೇಕಾದ್ರೆ ಸ್ಕ್ರೀನ್ ಮೇಲೆ ಗೇಮ್ ಓವರ್ ಅಂತ ಬರುತ್ತೆ. ಬ್ರಹ್ಮಾಂಡದ ಹಂತದಲ್ಲಿ ಕಾಲಭೈರವನ ಕೆಲಸ ಅದೇ, ಸದ್ಗುರುವಿನ ಕೆಲಸನೂ ಅದೇ. ಅವನು ಅದನ್ನು ಉಗ್ರವಾಗಿ ಮಾಡ್ತಾನೆ, ನಾನು ಮೃದುವಾಗಿ ಮಾಡ್ತೀನಿ. ನಿಮ್ಮ ಗೇಮ್ ಯಾವಾಗ ಓವರ್ ಅಂತ ಅವನು ಹೇಳ್ತಾನೆ. ತುಂಬ ಪ್ರಜ್ಞಾಪೂರ್ವಕವಾಗಿದ್ದರೆ ನಿಮಗೆ ಗೊತ್ತಾಗುತ್ತೆ. ಆದರೆ ನೀವು ಹಾಗಿಲ್ಲದಿದ್ದರೆ ಅವನು ನಿಮಗದನ್ನು ಅರ್ಥ ಮಾಡಿಸ್ತಾನೆ. ಕೆಲವು ಸಲ ಮೃದುವಾಗಿ ನೆನಪು ಮಾಡಿದರೆ ಸಾಲಲ್ಲ. ಅಷ್ಟು ಮುಖ್ಯವಾದ ನಿಮ್ಮ ಜೀವನ ಕೊನೆಗೊಳ್ತಿದೆ. ನಿಮ್ಮ ದೇಹದ ಪ್ರತಿಯೊಂದು ಕಣಕ್ಕೂ ಅದರ ಅರಿವಿರುತ್ತೆ. ಆದರೂ ನಿಮಗೆ ಅರ್ಥ ಆಗದಿದ್ದರೆ ಆಗ ನಿಮಗೆ ಯಾರಾದರೂ ಜೋರಾಗಿ ತಟ್ಟಿ ಹೇಳಬೇಕಾಗುತ್ತೆ. ಒಮ್ಮೆ ಹೀಗಾಯಿತು. ಒಂದು ಅಂಗಡಿ ಇಟ್ಕೊಂಡಿದ್ದ ಒಬ್ಬ ವ್ಯಾಪಾರಿ ಸಾವಿನ ಅಂಚಿನಲ್ಲಿದ್ದ. ಅವನಿಗೆ ಪ್ರಜ್ಞೆ ಹೋಗೋದು ಬರೋದು ಆಗ್ತಿತ್ತು. ಒಂಥರ ಪ್ರಜ್ಞೆ ಕಳ್ಕೊಳ್ಳೋದು,
ಮತ್ತೆ ವಾಪಸ್ ಬರೋದು. ಹೀಗೆ ಸ್ವಲ್ಪ ಹೊತ್ತು ಪ್ರಜ್ಞೆ ಬಂದಾಗ ಕೇಳ್ದ, ನನ್ನ ಮೊದಲನೇ ಮಗ ರಾಮು ಎಲ್ಲಿದ್ದಾನೆ ಅಂತ. ರಾಮು ಎದ್ದು ನಿಂತು ಹೇಳ್ದ, ಅಪ್ಪ ನಾನಿಲ್ಲೇ ಇದ್ದೀನಿ. ಮತ್ತೆ ಪ್ರಜ್ಞೆ ತಪ್ಪಿತು. ಸ್ವಲ್ಪ ಹೊತ್ತಾದ ಮೇಲೆ ಮತ್ತೆ ಪ್ರಜ್ಞೆ ಬಂದು, ನಮ್ಮ ಎರಡನೇ ಮಗ ಸೋಮು ಎಲ್ಲಿದ್ದಾನೆ ಅಂತ ಕೇಳ್ದ. ಸೋಮು ಅವನ ಕಾಲು ಒತ್ತುತ್ತಾ ಇದ್ದ. ಅಪ್ಪ ನಾನಿಲ್ಲೇ ಇದ್ದೀನಿ, ನಿಮ್ಮ ಕಾಲು ಒತ್ತುತ್ತಾ ಇದ್ದೀನಿ, ನಾನಿದ್ದೀನಿ ನಿಮ್ಮ ಜೊತೆ ಅಂದ. ಅವನಿಗೆ ಪ್ರಜ್ಞೆ ತಪ್ಪಿತು. ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಎಚ್ಚರ ಬಂತು. ನಮ್ಮ ಮೂರನೇ ಮಗ ಭೀಮು ಎಲ್ಲಿದ್ದಾನೆ ಅಂತ ಕೇಳ್ದ. ಅವನು ಎದ್ದು ನಿಂತು, ಅಪ್ಪ ಇಲ್ಲೇ ಇದ್ದೀನಿ, ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ, ನೀವು ತಲೆ ಕೆಡಿಸ್ಕೋಬೇಡಿ, ನಾನು ಇಲ್ಲೇ ಇದ್ದೀನಿ ಅಂದ. ಆಗ ಅವನು ಮತ್ತೆ ಅಂಗಡಿನ ಯಾವನ್ ನೋಡ್ಕೋತಿದ್ದಾನೆ ಅಂದ. ಹಾಗಾಗಿ ನಿಮ್ಮ ದೇಹದ ಪ್ರತಿಯೊಂದು ಕಣವು ಗೇಮ್ ಮುಗೀತಾ ಇದೆ ಅಂತ ಕಿರಿಚ್ತಾ ಇದ್ರೂ ನೀವೇ ಸೃಷ್ಟಿ ಮಾಡಿಕೊಂಡಿರೋ ಆ ಸಣ್ಣ ಪುಟ್ಟ ಸಾಮಾನ್ಯ ವಸ್ತುಗಳಿಗೆ ತುಂಬ ಅಂಟಿಕೊಂಡಿದ್ರೆ, ಇಡೀ ಸೃಷ್ಟಿನೇ ನೀವು ಮಾಡಿದ್ದು ಅಂದುಕೊಂಡಿದ್ರೆ, ಆಗ ನೀವು ಅರಿವಿಲ್ಲದೆ ಸಾಯ್ತೀರ. ಹಾಗಾಗಿ ಕಾಲಭೈರವ ಉಗ್ರನಾಗಿರ್ತಾನೆ. ನೀವು ಹೇಗಾದರೂ ಎಚ್ಚೆತ್ತುಕೊಳ್ಳೋ ಹಾಗೆ ಮಾಡ್ತಾನೆ. ಇದಕ್ಕೆ ಕಾಲಭೈರವ ನೋಡೋಕೆ ಅಷ್ಟು ಭಯಂಕರವಾಗಿ ಕಾಣೋದು. ಸುಮ್ಮನೆ ಹೆದರಿಸಬೇಕು ಅಂತ ಅವನು ಆ ಉಗ್ರ ರೂಪದಲ್ಲಿ ಇಲ್ಲ. ಅವನು ಉಗ್ರ ಯಾಕಂದರೆ ಈ ಗಳಿಗೆನ ಮಿಸ್ ಮಾಡ್ಕೋಬಾರ್ದು ಅಂತ. ಶಿವ ತುಂಬ ಸೌಮ್ಯವಾಗಿ ಬಂದರೆ ನೀವು ಖಂಡಿತ ಇಗ್ನೋರ್ ಮಾಡ್ತೀರಾ. ಬಹುಶಃ ಅವನನ್ನು ಗಮನಿಸೋದೇ ಇಲ್ಲ. ಖಂಡಿತ. ದಕ್ಷಿಣ ಭಾರತದಲ್ಲಿ ಅರ್ಧಕ್ಕರ್ಧ ಗಂಡಸರಿಗೆ ಶಿವನ ಹೆಸರೇ ಇರುತ್ತೆ. ಶಿವನಿಗೆ ಸಾವಿರಾರು ಹೆಸರುಗಳಿವೆ. ನೀವು ಶಿವನ ಪಕ್ಕದಲ್ಲೇ ಹಾದು ಹೋಗಬಹುದು, ಅವನು ಅಲ್ಲಿದ್ದಾನೆ ಅಂತಲೂ ಗೊತ್ತಾಗಲ್ಲ. ಆದರೆ ಶಿವ ಕಾಲಭೈರವನ ರೂಪ ತಳೆದಾಗ ಅವನನ್ನು ಇಗ್ನೋರ್ ಮಾಡೋಕೆ ಅಥವಾ ಮಿಸ್ ಮಾಡೋಕೆ ಚಾನ್ಸೇ ಇಲ್ಲ. ಅಂಥ ರೂಪ ನಿಮ್ಮ ಕಣ್ಮುಂದೆ ಬಂದರೆ ಖಂಡಿತ ಎಚ್ಚೆತ್ತುಕೊಳ್ಳಲೇಬೇಕು. ಈ ಕೆಲಸಕ್ಕೆ ಅವನು ಸೂಕ್ತವಾದ ರೂಪದಲ್ಲಿ ಇರಲೇಬೇಕು. ಕಾಲಭೈರವ ಅಂಥದ್ದೇ ಒಂದು ರೂಪ. ಕಾಶಿಯಲ್ಲಿ ಸಂಪ್ರದಾಯದ ಪ್ರಕಾರ ಅಷ್ಟಭೈರವರು ಅಂದರೆ ಭೈರವನ 8 ರೂಪಗಳಿವೆ. ಅವು ಇಡೀ ನಗರದ ಬೇರೆ ಬೇರೆ ಜಾಗಗಳಲ್ಲಿ ನಿಂತು ಒಂದು ರಕ್ಷಣಾ ಕೋಟೆಯನ್ನು ಸೃಷ್ಟಿಸುತ್ತವೆ. ಇವು ಭೈರವನ 8 ಪ್ರಾಥಮಿಕ ರೂಪಗಳು. ಪ್ರತಿಯೊಂದು ಬ್ರಹ್ಮಾಂಡದ ನಿರ್ದಿಷ್ಟ ಶಕ್ತಿಯನ್ನು ಪ್ರತಿನಿಧಿಸುತ್ತೆ ಮತ್ತು ಸೃಷ್ಟಿ ಲಯದ ಬೇರೆ ಬೇರೆ ಅಂಶಗಳ ಮೇಲಿರೋ ನಿಯಂತ್ರಣವನ್ನು ಸೂಚಿಸುತ್ತೆ. 8 ಅನ್ನೋ ಸಂಖ್ಯೆಯ ಮಹತ್ವ. 8 ಅನ್ನೋ ಸಂಖ್ಯೆಗೆ ಯೋಗ ಪರಂಪರೆಯಲ್ಲಿ, ಜ್ಯೋತಿಷ್ಯದಲ್ಲಿ, ಹಾಗೆ ಈಗಿನ ಗಣಿತದಲ್ಲಿ, ಜೀವಶಾಸ್ತ್ರದಲ್ಲಿ ತುಂಬ ಆಳವಾದ ಅರ್ಥ ಇದೆ. ಇದು ಕಾಲಭೈರವನಿಗೆ ತುಂಬ ಹತ್ತಿರವಾದದ್ದು. ಯೋಗ ವಿಜ್ಞಾನದಲ್ಲಿ ಕೆಲವು ಸಂಖ್ಯೆಗಳನ್ನು ನಿರ್ದಿಷ್ಟ ದೈವ ರೂಪಗಳಿಗೆ ಜೋಡಿಸ್ತಾರೆ. ಈಗ 3 ಮತ್ತು 11 ಲಿಂಗಭೈರವಿಗೆ, 8 ಕಾಲಭೈರವನ ಸಂಖ್ಯೆ ಅಂತ ಗುರುತಿಸ್ತಾರೆ. ಜ್ಯೋತಿಷ್ಯನ ಒಂದು ವಿಜ್ಞಾನ ಅಂತ ಕರೆಯೋದಾದರೆ ಅದು ಹೆಚ್ಚಾಗಿ ಒಳ ಅರಿವಿನ ಪ್ರಕ್ರಿಯೆ. 8 ಅನ್ನೋದು ರೂಪಾಂತರಣೆ ತರೋ ಸಂಖ್ಯೆ ಅಂತ ನೋಡ್ತಾರೆ. ಜ್ಯೋತಿಷ್ಯದ ಪ್ರಕ್ರಿಯೆಯಲ್ಲಿ ದೃಷ್ಟಿ ಅಂತ ಬಂದಾಗ ಶನಿಗ್ರಹನ ಸಾಮಾನ್ಯವಾಗಿ 8ನೇ ಸಂಖ್ಯೆಗೆ ಕನೆಕ್ಟ್ ಮಾಡ್ತಾರೆ. ಶನಿ ಕರ್ಮ, ಸಮಯ, ಸಹನೆ, ಶಿಸ್ತು, ಮಿತಿಗಳು, ಜೀವನದ ಪಕ್ವತೆಯನ್ನು ಕಂಟ್ರೋಲ್ ಮಾಡ್ತಾನೆ. ನೋಡಿ, ಭಾರತೀಯ ಮೂಲದ ಜನರಿಗೆ 7ರ ಶನಿ ಅಥವಾ ಸಾಡೆ ಸಾತಿ ಅಂದರೆ ಗೊತ್ತಿರುತ್ತೆ. ಅಂದರೆ ಸುಮಾರು 7.5 ವರ್ಷಗಳ ಕಾಲ ನಡೆಯೋ ದುರದೃಷ್ಟದ ಅಥವಾ ಕಷ್ಟದ ಟೈಮ್. ಹಾಗಾಗಿ 8 ಅದಕ್ಕೆ ಒಂದು ರೌಂಡ್ ಫಿಗರ್ ನಂಬರ್. ಅದಕ್ಕೆ 8 ತುಂಬ ಮುಖ್ಯವಾದ ಸಂಖ್ಯೆ ಅಂತ ನೋಡ್ತಾರೆ. ಜ್ಯೋತಿಷ್ಯದ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಕಿಲ್ಲ. ಅದರ ಮುಖ್ಯವಾದ ವಿಷಯ ಏನಂದರೆ, ಹಿಂದಿನ ಎಪಿಸೋಡ್ನಲ್ಲಿ ಹೇಳಿದ ಹಾಗೆ ನೋಡೋದಕ್ಕೆ ಈ 8 ಅನ್ನೋದು ಒಂದು ಪವರ್ಫುಲ್ ಸಿಂಬಲ್. ಅದೊಂದು ನಿರಂತರತೆ. ಅದನ್ನು ಅನಂತ ಅಂತ ನೋಡ್ತಾರೆ. 8 ಹೀಗೆ ತಿರುಗಿಸಿದರೆ ಅದು ಅನಂತತೆಯ ಚಿಹ್ನೆ ಆಗುತ್ತೆ. ಒಂದು ವೃತ್ತ ಅದನ್ನು ಅಡ್ಡಲಾಗಿ ತಿರುಚಿದರೆ ಅನಂತತೆಯ ಚಿಹ್ನೆ ಆಗುತ್ತೆ. ಮತ್ತು ಅದನ್ನು ನೇರವಾಗಿ ನಿಲ್ಲಿಸಿದರೆ ಅಥವಾ ನೇರವಾಗಿಟ್ಟರೆ ಅದು ಸಂಖ್ಯೆ
8 ಆಗುತ್ತೆ. ಈ ಆಕಾರ ಯಾವತ್ತೂ ಮುಗಿಯದ ಚಕ್ರಗಳನ್ನು, ಭೌತಿಕ ಮತ್ತು ಆಧ್ಯಾತ್ಮಿಕ ಪ್ರಪಂಚಗಳ ಮಧ್ಯೆ ಇರೋ ನಿರಂತರ ಹರಿವನ್ನು ಸೂಚಿಸುತ್ತೆ. ಅದು 0 ಆಗಿರಲಿ, ಅನಂತತೆಯ ಚಿಹ್ನೆ ಆಗಿರಲಿ ಅಥವಾ 8 ಆಗಿರಲಿ, ಅವೆಲ್ಲವೂ ಈ ಚಕ್ರೀಯ ಚಲನೆಯನ್ನು ಸೂಚಿಸುತ್ತವೆ. ಕರ್ಮದ ಚಕ್ರಗಳು ವೈಯಕ್ತಿಕ ಬೆಳವಣಿಗೆ ಮತ್ತು ಜೀವನದ ವಿಕಸನದ ಪಯಣವನ್ನು ಇವು ಸೂಚಿಸುತ್ತವೆ. ಈ ವೃತ್ತ 0 ಅಂದರೆ ಸಂಪೂರ್ಣತೆಯನ್ನು ಪ್ರತಿನಿಧಿಸುತ್ತೆ. ಅದನ್ನು ತಿರುಚಿದಾಗ ಅನಂತತೆ ಆಗುತ್ತೆ. ಭೈರವನ ಈ 8 ರೂಪಗಳಲ್ಲಿ ಪ್ರತಿಯೊಂದು ಮತ್ತೆ 8 ರೂಪಗಳಾಗಿ ಹೊರಹೊಮ್ಮುತ್ತವೆ. ಇದರಿಂದ ಒಟ್ಟು 64 ಭೈರವರಾಗ್ತಾರೆ. ಇವರ ಜೊತೆಗೆ 64 ಯೋಗಿನಿಯರು ಇರ್ತಾರೆ. ಇವರು ಭೈರವರ ಸ್ತ್ರೀ ರೂಪಗಳು. ಇವರು ಶಕ್ತಿ, ಪ್ರಜ್ಞೆ ಮತ್ತು ಪ್ರಕೃತಿಯ ಪೂರಕ ಅಂಶಗಳನ್ನು ಪ್ರತಿನಿಧಿಸ್ತಾರೆ. ಈ 64 ಭೈರವ ಮತ್ತು 64 ಯೋಗಿನಿಯರು ಸೇರಿ ಬ್ರಹ್ಮಾಂಡದ ಶಕ್ತಿಗಳು ಮತ್ತು ಮನುಷ್ಯನ ಪ್ರಜ್ಞೆ ಹಾಗೂ ಭೌತಿಕ ದೇಹದೊಳಗೆ ಕೆಲಸ ಮಾಡೋ ಸೂಕ್ಷ್ಮ ಶಕ್ತಿಗಳನ್ನು ಸೆರೆ ಹಿಡಿದು ವಾಸ್ತವತೆಯ ಒಂದು ತಾಂತ್ರಿಕ ನಕ್ಷೆಯನ್ನು ಉಂಟು ಮಾಡ್ತಾರೆ. ಈ 64 ಅನ್ನೋ ಸಂಖ್ಯೆ ಜೀವನ, ವಿಜ್ಞಾನ ಮತ್ತು ಗಣಿತದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪದೇ ಪದೇ ಬರುತ್ತೆ. ಜೀವಶಾಸ್ತ್ರದಲ್ಲಿ ಉದಾಹರಣೆಗೆ, ಭೂಮಿಯ ಮೇಲಿರೋ ಎಲ್ಲ ಜೀವರಾಶಿಗಳು 64 ಕೋಡಾನ್ಗಳಿಂದ ಮಾಡಲ್ಪಟ್ಟ ಜೆನೆಟಿಕ್ ಕೋಡ್ನಿಂದ ರೂಪುಗೊಂಡಿವೆ. ಕೋಡಾನ್ ಅಂದರೆ DNA ಅಥವಾ RNAಗಳಲ್ಲಿ ಪ್ರೋಟೀನ್ಗಳನ್ನು ಕಟ್ಟಲು ಸೂಚನೆಗಳನ್ನು ಕೊಡೋ ನ್ಯೂಕ್ಲಿಯೋಟೈಡ್ಗಳ ಒಂದು ಅನುಕ್ರಮ. ಇವೇ ಜೀವಿಗಳ ಮೂಲಭೂತ ರಚನೆ ಮತ್ತು ಕಾರ್ಯಗಳು. ಇವೇ ಈ ಭೂಮಿಯ ಮೇಲಿನ ಜೀವನಕ್ಕೆ ಮೂಲ ಅಡಿಪಾಯ. ಒಂದು ರೀತಿಯಲ್ಲಿ ಈ ಸಂಖ್ಯೆ ಸುತ್ತ ಇರೋ ರಚನೆಗಳ ಸಂಯೋಜನೆಯಿಂದಲೇ ಇಷ್ಟೊಂದು ವೈವಿಧ್ಯಮಯವಾದ ಜೀವರಾಶಿಗಳು ಹುಟ್ಟಿವೆ. ಮನುಷ್ಯನ ಜೀವನದ ಆರಂಭದಲ್ಲೂ ಈ ಮಾದರಿ ಕಾಣಿಸಿಕೊಳ್ಳುತ್ತೆ. ಗರ್ಭಧಾರಣೆ ಆದ ಮೇಲೆ ಒಂದು ಜೀವಕೋಶದಿಂದ ಶುರುವಾಗಿ ವಿಭಜನೆ ಆಗ್ತಾ 1 ರಿಂದ 2, ಆಮೇಲೆ 4, 8, 16, 32, ಕೊನೆಗೆ 64 ಕೋಶಗಳಾಗುತ್ತವೆ. 64 ಕೋಶಗಳ ಈ ಹಂತ ಬಹಳ ಮುಖ್ಯವಾದ ಘಟ್ಟ. ಇಲ್ಲಿ ಜೀವಕೋಶಗಳು ತಾವು ಒಂದು ಹೊಸ ಜೀವ ಆಗೋ ಭ್ರೂಣದ ಭಾಗ ಆಗಬೇಕಾ ಅಥವಾ ಅದರ ಸುತ್ತ ಸಪೋರ್ಟ್ ಮಾಡೋವಂಥ ಪದಾರ್ಥ ಆಗಬೇಕಾ ಅಂತ ಡಿಸೈಡ್ ಮಾಡತ್ವೆ. ಜೀವಶಾಸ್ತ್ರ ಪಕ್ಕಕ್ಕಿಟ್ರೆ 64 ಅನ್ನೋದು ಗಣಿತ ಮತ್ತು ಮಾಹಿತಿ ತಂತ್ರಜ್ಞಾನದಲ್ಲೂ ತುಂಬ ಮುಖ್ಯ. ಇವತ್ತು IT ಯಲ್ಲಿರೋ ಎಲ್ಲರಿಗೂ ಗೊತ್ತಿರೋ ಹಾಗೆ ಕಂಪ್ಯೂಟಿಂಗ್ನಲ್ಲಿ 64 ಬಿಟ್ ಆರ್ಕಿಟೆಕ್ಚರ್ ಬಹಳ ಮುಖ್ಯವಾದ ಅಡಿಪಾಯ. ಯಾಕಂದರೆ ಬೈನರಿ ಸಿಸ್ಟಮ್ಗಳಲ್ಲಿ 2ರ ಘಾತಗಳು ಸಹಜವಾಗಿಯೇ ಬರುತ್ತವೆ. ಗಣಿತದಲ್ಲಿ 64 ಅಂದರೆ 2ರ ಘಾತ 6 ಅಂದರೆ 1 ಯೂನಿಟ್ಟಿಂದ ಶುರುವಾಗಿ ಡಬಲ್ ಆಗ್ತಾ ಹೋಗೋ 6 ಹಂತಗಳು ಪದೇ ಪದೇ ಡಬಲ್ ಆಗಿ ಅನೇಕ ಸಾಧ್ಯತೆಗಳನ್ನು ಸೃಷ್ಟಿಸುತ್ತೆ. ಅದಕ್ಕೆ ಕಂಪ್ಯೂಟಿಂಗ್ ಬೈನರಿ ಕೋಡ್, ಡಿಜಿಟಲ್ ಮೆಮೊರಿ ಮತ್ತು ಇನ್ಫಾರ್ಮೇಷನ್ ಸಿಸ್ಟಮ್ಗಳಲ್ಲಿ 2ರ ಘಾತಗಳು ಮೂಲ ಅಡಿಪಾಯವಾಗಿವೆ. ಹಾಗೆ ಜೀವಶಾಸ್ತ್ರದ ಮೂಲ ಕೂಡ ಇದರಲ್ಲೇ ಇದೆ. ಇನ್ನೊಂದು ಅರ್ಥದಲ್ಲಿ ನಮ್ಮ ಜೀವನದಲ್ಲಿ ನಾವು ಹೊಸದೇನನ್ನೂ ಸೃಷ್ಟಿ ಮಾಡ್ತಿಲ್ಲ. ಒಂದು ರೀತಿಯಲ್ಲಿ ಜೀವನನ ನಕಲು ಮಾಡ್ತಾ ಇದ್ದೀವಿ. ಜೀವನನ ಎಷ್ಟು ಹತ್ತಿರದಿಂದ ನೋಡ್ತೀವೋ ಅಷ್ಟು ಜೀವಂತವಾದದ್ದನ್ನು ಸೃಷ್ಟಿಸಬಹುದು. ಇದರ ಆಧಾರದ ಮೇಲೆ ನಾವು ಭಾರತ, ಹಿಂದೂಸ್ತಾನ ಅಥವಾ ಇವತ್ತು ಇಂಡಿಯಾ ಅಂತ ಕರೆಯೋ ಈ ನಾಗರಿಕತೆಯ ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ 64 ಅನ್ನೋ ಸಂಖ್ಯೆ ಬೇರೆ ಬೇರೆ ಹಲವು ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತವೆ. ಪ್ರಾಚೀನ ಭಾರತೀಯ ಶಿಕ್ಷಣದ 64 ಕಲೆಗಳು, ಅಷ್ಟಪದದ 64 ಚೌಕಗಳು, ಅಂದರೆ ಇವತ್ತಿನ ಚೆಸ್ ಬೋರ್ಡ್ ಸ್ವತಃ ಅದೇ ಒಂದು ಬ್ರಹ್ಮಾಂಡದ ನಕ್ಷೆ ಇದ್ದ ಹಾಗೆ 64 ತಂತ್ರಗಳು ಮತ್ತು ಕೆಲವು ಪರಂಪರೆಗಳಲ್ಲಿ ಪಡೆದುಕೊಳ್ಳಬೇಕಾದ 64 ವಿಶೇಷ ಸಿದ್ಧಿಗಳು. ಅಂದರೆ 64 ಅನ್ನೋ ಸಂಖ್ಯೆ ಹಲವು ರೂಪಗಳಲ್ಲಿ ಬರುತ್ತೆ. ಕಾಲಭೈರವನ ಪೂಜೆ ಇತ್ತೀಚೆಗೆ ತುಂಬ ಪ್ರಸಿದ್ಧವಾಗ್ತಿದೆ. ಕಾರಣ ಏನೇ ಇರಲಿ, ಕಾಲಭೈರವ ಒಂದು ಹೆಸರಾಗಿ, ಒಂದು ಶಬ್ದ ಅಥವಾ ಮಂತ್ರವಾಗಿ ಎಷ್ಟೋ ಜಾಗಗಳಲ್ಲಿ ಕಾಣಿಸ್ಕೊಳ್ತಾ ಇದೆ. ಅದಕ್ಕೆ ನಾನು ಕಾರಣ ಅಲ್ಲ ಅಂದ್ಕೊಳ್ತೀನಿ. ಇದ್ದಕ್ಕಿದ್ದಂತೆ ಕಳೆದ 6 ರಿಂದ 8 ತಿಂಗಳುಗಳಲ್ಲಿ ಕಾಲಭೈರವನ ಬಗ್ಗೆ ಎಲ್ಲ ಕಡೆ ಸಾಕಷ್ಟು ಮಾತಾಡ್ತಿದ್ದಾರೆ.
ದೈವರೂಪಗಳ ಜನಪ್ರಿಯತೆಯಲ್ಲಿ ಏರುಪೇರು ಆಗ್ತಿರತ್ತೆ. ಯಾಕಂದ್ರೆ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಸಾಮಾಜಿಕ, ರಾಜಕೀಯ, ಆರ್ಥಿಕ, ಭಾವನಾತ್ಮಕ ಅಗತ್ಯಗಳಿಗೆ ತಕ್ಕಂತೆ ಪೂಜೆ ಬದಲಾಗ್ತಾ ಇರತ್ತೆ. ಕಾಲಭೈರವನನ್ನ ನಮ್ಮ ಕಾಲದ ದುರಂಧರ್ ಅಂತ ಹೇಳಬಹುದು. ಸ್ವಲ್ಪ ಗೂಢವಾಗಿದ್ರೂ ತುಂಬ ಸಮರ್ಥ. ಅವನು ಯಾವಾಗಲೂ ನಿಮ್ಮೊಳಗೆ ಅಡಗಿರ್ತಾನೆ. ಅವನು ಇರೋದನ್ನು ಈಗಲೇ ತಿಳ್ಕೊಳ್ತೀರೋ ಅಥವಾ ಸಿನಿಮಾದಲ್ಲಿ ಆಗೋ ಹಾಗೆ ಕೊನೆ ಸೀನಲ್ಲಿ ತಿಳ್ಕೊಳ್ತೀರೋ? ನೋಡಿ, ಈಶಾ ಫೌಂಡೇಶನ್ ನಡೆಸೋವಂಥ ಅಥವಾ ಮ್ಯಾನೇಜ್ ಮಾಡೋವಂಥ ಎಷ್ಟೋ ಚಿತಾಗಾರಗಳಲ್ಲಿ ನೋಡಿ, ಇದು ಅತ್ಯಂತ ಮಹತ್ವವಾದ ಸೇವೆ. ಇದನ್ನು ತುಂಬ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಬೇಕು. ಅಲ್ಲಿ ಯಾವಾಗಲೂ ಕಾಲಭೈರವನ ವಿಗ್ರಹ ಇರುತ್ತೆ. ಅವನ ಜೊತೆ ಕಪ್ಪು ನಾಯಿ ಇರುತ್ತೆ. ನಾಯಿ ಯಾಕೆ? ಪ್ರಾಚೀನ ಕಾಲದ ಎಷ್ಟೋ ಸಂಸ್ಕೃತಿಗಳಲ್ಲಿ ಸಾವಿಗೆ ಸಂಬಂಧಪಟ್ಟ ವಿಷಯ ಬಂದಾಗ ಅಲ್ಲಿ ನಾಯಿ ಇರುತ್ತೆ. ಗ್ರೀಕ್ ಪುರಾಣ, ಪಾರ್ಸಿಗಳ ಪುರಾಣ, ಜಾಪನೀಸ್ ಸಂಸ್ಕೃತಿ, ಪ್ರಾಚೀನ ಈಜಿಪ್ಟ್ ಸಂಸ್ಕೃತಿ, ಹೀಗೆ ಎಷ್ಟೋ ಜಾಗಗಳಲ್ಲಿ ನಾಯಿಯ ಸಂಕೇತ ಇದ್ದೇ ಇದೆ. ಯಾಕಂದರೆ ನಮ್ಮ ಸುತ್ತಮುತ್ತ ಇರೋ ಪ್ರಾಣಿಗಳಲ್ಲಿ ಮನುಷ್ಯರ ಜೊತೆ, ನಮ್ಮ ಸಮಾಜದ ಜೊತೆ ತುಂಬ ಹಿಂದಿನಿಂದಲೂ ಒಡನಾಟದಲ್ಲಿರೋ ನಾಯಿಗೆ ಒಂದು ಜೀವ ದೇಹದಿಂದ ಹೊರಡ್ತಾ ಇದೆ ಅನ್ನೋದನ್ನು ಸಹಜವಾಗಿ ತಿಳಿಯೋ ಸಾಮರ್ಥ್ಯ ಇರುತ್ತೆ. ಭಾರತದಲ್ಲಿ ಬೀದಿ ನಾಯಿಗಳು ಯಾವುದೇ ಕಾರಣ ಇಲ್ಲದೆ ಅಳೋಕೆ ಶುರು ಮಾಡಿದರೆ ಜನರಿಗೆ ಭಯ ಆಗುತ್ತೆ. ಯಾಕಂದರೆ ಮುಂದಿನ 24ರಿಂದ 48 ಗಂಟೆಗಳಲ್ಲಿ ಆ ಬೀದಿಯಲ್ಲಿ ಯಾರೋ ಸಾಯ್ತಾರೆ ಅಂತ. ಇದು ಜನರಿಗೆ ಸಾಮಾನ್ಯವಾಗಿ ಗೊತ್ತಿರೋ ವಿಷಯ. ಬೀದಿಯಲ್ಲಿ ಯಾರಾದರೂ ಹುಷಾರಿಲ್ಲದವರು ಇದ್ದರೆ ನಾಯಿಗಳು ಕಾರಣ ಇಲ್ಲದೆ ಓಡಿಡೋಕೆ ಶುರು ಮಾಡಿದ ತಕ್ಷಣ ಜನ ಅವರ ಬಗ್ಗೆ ಇನ್ನೂ ಹೆಚ್ಚು ಜಾಸ್ತಿ ಕೇರ್ ತಗೊಳ್ತಾರೆ. ಅವು ಮೇಲಕ್ಕೆ ನೋಡ್ತಾ ಉಳಿಡತ್ವೆ. ಯಾವುದನ್ನೋ ಅಥವಾ ಯಾರನ್ನೋ ನೋಡ್ತಾ ಅವು ಬೊಗಳ್ತಿರಲ್ಲ. ಮೇಲಕ್ಕೆ ನೋಡ್ತಾ ಸುಮ್ಮನೆ ಉಳಿಡ್ತಾ ಇವೆ ಅಂದರೆ ಏನನ್ನೋ ಗ್ರಹಿಸ್ತಿವೆ, ಸಾವನ್ನ ಸೆನ್ಸ್ ಮಾಡ್ತಿವೆ ಅಂತ. ಯಾಕಂದರೆ ದೇಹದಿಂದ ಜೀವ ಹೊರ ಹೋಗೋಕೆ ಶುರುವಾದ ತಕ್ಷಣ ಅದಕ್ಕೆ ತಕ್ಷಣ ರಿಯಾಕ್ಟ್ ಮಾಡೋ ಪ್ರಾಣಿ ಅಂದರೆ ನಾಯಿ. ಬಹುಶಃ ಬೇರೆ ಮಾಂಸಾಹಾರಿ ಪ್ರಾಣಿಗಳು ಕೂಡ ಹಾಗೆ ಮಾಡಬಹುದು. ಆದರೆ ನಮಗೆ ನಾಯಿಗಳ ವಿಷಯದಲ್ಲಿ ಇದು ಹೆಚ್ಚು ಅನುಭವಕ್ಕೆ ಬಂದಿದೆ. ಯಾಕಂದರೆ ಅವು ನಮ್ಮ ಜೊತೆಯಲ್ಲೇ ಇವೆ. ಇದು ಬರೀ ಜನಪದ ಕಥೆಗಳಲ್ಲ. ಇತ್ತೀಚೆಗೆ ಬೆಂಗಳೂರಿನ ಒಂದು ಸ್ಟಾರ್ಟಪ್ ಕಂಪನಿ ಕ್ಯಾನ್ಸರನ್ನು ಆರಂಭದಲ್ಲೇ ಪತ್ತೆ ಹಚ್ಚೋಕೆ AI ನೆರವಿನ ಜೊತೆ ಟ್ರೈನಿಂಗ್ ಕೊಟ್ಟ ನಾಯಿಗಳನ್ನು ಬಳಸಿ ಸುದ್ದಿ ಆಯಿತು. ಪೇಷಂಟ್ಗಳು ಒಂದು ಮಾಸ್ಕ್ ಒಳಗೆ ಉಸಿರಾಡ್ತಾರೆ. ಆ ಉಸಿರಿನ ಸ್ಯಾಂಪಲನ್ನು ನಾಯಿಗಳು ಮೂಸಿ ನೋಡುತ್ತವೆ. ಆ ಟೈಮ್ನಲ್ಲಿ ನಾಯಿಯ ಬ್ರೈನ್ ಆ್ಯಕ್ಟಿವಿಟಿನ EEG ಸೆನ್ಸಾರ್ಗಳನ್ನು ಬಳಸಿ ರೆಕಾರ್ಡ್ ಮಾಡ್ತಾರೆ. ಆ ಡೇಟಾನ ಆ ಕಂಪನಿಯ AI ಸಿಸ್ಟಮ್ ಮೂಲಕ ಪ್ರಾಸೆಸ್ ಮಾಡ್ತಾರೆ ಮತ್ತು ಆರಂಭದ ಹಂತದಲ್ಲೇ ಕ್ಯಾನ್ಸರ್ ಪತ್ತೆ ಹಚ್ಚುವಲ್ಲಿ 90%ಕ್ಕಿಂತ ಹೆಚ್ಚು ನಿಖರತೆ ಕಾಣಿಸ್ತಿದೆ. ಎಂಥ ಅದ್ಭುತ ಅಲ್ವಾ? ನಾಯಿನೇ ನಿಮ್ಮ ರೋಗ ಪತ್ತೆ ಹಚ್ಚೋ ಸಾಧನ. ನಾಯಿಗಳು ಇದರಲ್ಲಿ ಇಷ್ಟು ಎಕ್ಸ್ಪರ್ಟ್ ಯಾಕೆ? ಅದು ಅವುಗಳ ಬಯಾಲಜಿ ಮತ್ತು ಕೆಮಿಸ್ಟ್ರಿಗೆ ಸೇರಿದ್ದು. ಮನುಷ್ಯರ ಮೂಗಿನಲ್ಲಿ ವಾಸನೆ ಗ್ರಹಿಸೋಕೆ ಸುಮಾರು 50 ಲಕ್ಷ ರಿಸೆಪ್ಟರ್ಗಳಿವೆ. ನಾಯಿಗಳಿಗೆ ಅವುಗಳ ಮೂಗಿನಲ್ಲಿ 3 ಕೋಟಿವರೆಗೂ ರಿಸೆಪ್ಟರ್ಗಳಿರುತ್ತವೆ. ಅವುಗಳ ಮೂಗು ನಮ್ಮ ಮೂಗಿಗಿಂತಲೂ 1 ಲಕ್ಷ ಪಟ್ಟು ಹೆಚ್ಚು ಸೂಕ್ಷ್ಮ. ಇದನ್ನು ಕಲ್ಪನೆ ಮಾಡಿಕೊಳ್ಳಿ. ನಾಯಿಯ ವಾಸನೆ ಗ್ರಹಿಸೋ ಶಕ್ತಿ ಎಂಥದ್ದು ಅಂದರೆ 2 ಒಲಿಂಪಿಕ್ ಸೈಜ್ನ ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ 1 ಚಮಚ ಸಕ್ಕರೆಯನ್ನು ಕರಗಿಸಿದರೆ ನಮಗೆ ಗೊತ್ತಾಗೋ ಹಾಗೆ ಅವುಗಳ ವಾಸನೆ ಗ್ರಹಿಸೋ ಶಕ್ತಿ ಅಷ್ಟು ಪವರ್ಫುಲ್. ಪೊಲೀಸರು ಮತ್ತು ಮಿಲಿಟರಿಯವರು ಜನರನ್ನು ಹುಡುಕೋಕೆ ನಾಯಿಗಳನ್ನು ಬಳಸ್ತಾರೆ ಅನ್ನೋದು ನಿಮಗೆ ಗೊತ್ತೇ ಇದೆ. ನೀವು ಇಲ್ಲಿ 2 ನಿಮಿಷ ಕೂತು ಎದ್ದು ಹೋದರೂ, ನೀವು 10 ಮೈಲಿ ದೂರ ಇದ್ದರೂ ನಾಯಿ ನಿಮ್ಮನ್ನು ಇಲ್ಲಿಂದ ಗ್ರಹಿಸುತ್ತೆ. ಅದು ಅಸಾಧಾರಣ ವಾಸನೆ ಗ್ರಹಿಕೆ ಶಕ್ತಿ. ಹಾಗಾಗಿ ಸಾವು ಮತ್ತು ರೋಗಗಳನ್ನು ಗ್ರಹಿಸುತ್ತೆ. ಇತ್ತೀಚೆಗೆ ಅವುಗಳನ್ನು ಆ ರೀತಿಯಲ್ಲಿ ಬಳಸ್ತಿಲ್ಲ. ನಾಯಿನ ಮನುಷ್ಯನ ಬೆಸ್ಟ್ ಫ್ರೆಂಡ್ ಅಂತ ನೋಡ್ತೀವಿ. ಯಾಕಂದರೆ ಅಪಾಯದ ವಾಸನೆ ಗೊತ್ತಾಗ್ತಿತ್ತು. ಯಾವುದಾದ್ರೂ ಅಪಾಯ, ಶತ್ರುಗಳು ಅಥವಾ ಕಾಡು ಪ್ರಾಣಿಗಳು ಬರ್ತಾ ಇರೋ ವಾಸನೆ ಗೊತ್ತಾಗ್ತಿತ್ತು. ಇವತ್ತು
ಅವು ಪ್ರಪಂಚದ ಮಹಿಳೆಯರ ಮನಸ್ಸನ್ನು ಕೂಡ ಗೆದ್ದಿವೆ. ಹಾಗಾಗಿ ಅವು ನಿಜಕ್ಕೂ ಒಳ್ಳೆ ಲೈಫ್ ಹೊಂದಿವೆ. ಯಾರಾದರೂ ನಾಯಿ ಪಾಡು ಅಂದರೆ ಕೆಟ್ಟ ಬದುಕು ಅಂದ್ಕೋಬೇಡಿ, ಈಗ ಅದ್ಭುತ ಲೈಫ್ ಆಗಿದೆ. ಮನುಷ್ಯನ ದೇಹದಲ್ಲಿ ಆಗುವ ಅತಿ ಸಣ್ಣ ಬದಲಾವಣೆಗಳನ್ನು ನಾಯಿ ಸೆನ್ಸ್ ಮಾಡಬಲ್ಲದು. ನಿಮ್ಮ ಭಾವನಾತ್ಮಕ ಗೊಂದಲಗಳನ್ನೂ ಸೆನ್ಸ್ ಮಾಡುತ್ತೆ. ಇದನ್ನು ನಾನೇ ನೋಡಿದ್ದೀನಿ. ಯಾರಾದರೂ ತುಂಬ ಡಿಸ್ಟರ್ಬ್ ಆಗಿದ್ದರೆ, ತುಂಬ ದುಃಖದಲ್ಲಿದ್ದರೆ ನಾಯಿಗಳು ಅವರ ಸುತ್ತ ಬೇರೆ ರೀತಿ ವರ್ತಿಸುತ್ತವೆ. ಅದಕ್ಕೆ ಜೀವನ ಮರಣಗಳ ವಿಷಯದಲ್ಲಿ ಜನ ನಾಯಿಗಳನ್ನು ಅವಲಂಬಿಸಿದ್ದಾರೆ. 2026 ಮಾರ್ಚ್ 3 ಅಂದರೆ ಫಾಲ್ಗುಣ ಪೌರ್ಣಮಿ ಅಥವಾ ಫಾಲ್ಗುಣ ಹುಣ್ಣಿಮೆಯ ದಿನ ಕೊಯಮತ್ತೂರಿನ ಈಶಾ ಯೋಗ ಕೇಂದ್ರದಲ್ಲಿ ಪ್ರಾಣ ಪ್ರತಿಷ್ಠೆಯ ಭಾಗವಾಗಿ ಕಾಲಭೈರವನ ಸ್ಥಾಪನೆ ಮಾಡಿದ್ವಿ. ನಾವು ಅಲ್ಲಿ ಸೃಷ್ಟಿ ಮಾಡ್ತಿರೋ ಕ್ಷೇತ್ರಕ್ಕೆ ಕಾಲಭೈರವನೇ ಕಾವಲುಗಾರ ಅಥವಾ ಕ್ಷೇತ್ರಪಾಲ. ಸ್ಥಾಪನೆ ಅಂದರೆ ನೆಲೆಗೊಳಿಸೋದು. ಒಮ್ಮೆ ಕಾಲಭೈರವ ಪೂರ್ತಿ ಸ್ಥಾಪಿತನಾದರೆ ಈಶಾ ಯೋಗ ಕೇಂದ್ರ ಒಂದು ನಿಜವಾದ ತೀರ್ಥಕ್ಷೇತ್ರ ಆಗುತ್ತೆ. ಈಗ ಕಾಲಭೈರವನನ್ನು ನೆಲೆಗೊಳಿಸೋದು ಅಥವಾ ಸ್ಥಾಪನೆ ಆಗಿದೆ. ಇದೊಂದು ರೀತಿಯ ಬಲಿಯ ಮೂಲಕ ನಡೆದಿದೆ. ಯಾವುದೇ ಪ್ರಾಣಿಗಳನ್ನು ಕೊಂದಿಲ್ಲ, ಏನನ್ನೂ ಕೊಂದಿಲ್ಲ. ಬರೀ 3 ತೆಂಗಿನಕಾಯಿ ಒಡೆದ್ವಿ ಅಷ್ಟೇ. ಆದರೆ ಅದನ್ನು ನೆಲೆಗೊಳಿಸೋಕೆ ಯಾವುದೋ ರೀತಿಯಲ್ಲಿ ಜೀವಶಕ್ತಿನ ಬಲಿ ಕೊಡಬೇಕು. ಯಾವ ಜೀವವೂ ಸುಮ್ಮನೆ ಹುಟ್ಟಿಕೊಳ್ಳಲ್ಲ. ಒಂದು ಜೀವ ಇನ್ನೊಂದನ್ನು ಸೃಷ್ಟಿ ಮಾಡಬೇಕು. ಅಂದರೆ ಒಂದು ಜೀವಸ್ವರೂಪ ಇನ್ನೊಂದು ಜೀವಸ್ವರೂಪನ ಸೃಷ್ಟಿಸಬೇಕಂದ್ರೆ ಅದು ಯಾವುದಾದ್ರೂ ರೀತಿಯಲ್ಲಿ ತನ್ನದೇ ಸ್ವಲ್ಪ ಜೀವಶಕ್ತಿನ ಬಲಿ ಕೊಡಬೇಕು. ಈಗ ಸ್ಥಾಪನೆ ಆಗಿದೆ. ಪ್ರತಿ ಸಲ ನೀವೆಲ್ಲ ಅಲ್ಲಿಗೆ ಹೋದಾಗ ನಿಮ್ಮದೇ ಸ್ವಲ್ಪ ಭಾಗವನ್ನು ಅರ್ಪಿಸಿದರೆ ಅವನು ತನ್ನನ್ನು ವರ್ಧಿಸಿಕೊಳ್ತಾನೆ. ನಾವೇನು ಕಾಲಭೈರವ ಅಂತೀವಿ, ಆ ಪ್ರಕ್ರಿಯೆ ಏನಂದರೆ ನಾನು ಚಿರಂಜೀವಿ ಅಂದುಕೊಂಡಿರೋ ಅಜ್ಞಾನನ ನೆನಪಿಸೋದು. ಬೇರೆಯವರು ಮಾತ್ರ ಸಾಯ್ತಾರೆ ಅಂದುಕೊಂಡಿದ್ದೀರಿ, ಅವನು ಇದನ್ನು ತೆಗೆದುಹಾಕಿ ಜ್ಞಾನೋದಯದೆಡೆಗೆ ತರ್ತಾನೆ. ಹಾಗಾಗಿ ಅಲ್ಲಿಗೆ ಹೋದಾಗ ನಿಮ್ಮದೇ ಒಂದಿಷ್ಟು ಭಾಗನ ಅರ್ಪಿಸಿ ಆ ಖಾಲಿ ಜಾಗದಲ್ಲಿ ಕಾಲಭೈರವ ಆವರಿಸಿಕೊಳ್ತಾನೆ. ಕಾಲಭೈರವನಿಗೆ ಸಾಧನ ಮಾಡಬೇಕು. ನಿಮಗೆ ನಿಜವಾದ ಸಾಧನ ಕೊಡೋ ಸಮಯ ಅಲ್ಲ ಇದು. ಆದರೆ ಈಶಾ ಯೋಗ ಕೇಂದ್ರದಲ್ಲಿರೋ ಕಾಲಭೈರವ ಸನ್ನಿಧಾನಕ್ಕೆ ಹೋದಾಗ ಯಾವುದಾದ್ರೂ ರೀತಿಯಲ್ಲಿ ನಿಮ್ಮನ್ನು ಅರ್ಪಿಸಿ. ನಿಮ್ಮನ್ನು ಪೂರ್ತಿಯಾಗಿ ಅರ್ಪಿಸೋಕ್ಕಾಗಲ್ಲ ಅಂತ ಗೊತ್ತು. ನೀವು ಯಾರು ಅನ್ನೋದರಲ್ಲಿ ಬರೀ 1% ಅರ್ಪಿಸಿದರೂ ಅಷ್ಟು ಪ್ರಮಾಣದಲ್ಲಿ ಕಾಲಭೈರವ ನಿಮ್ಮೊಳಗೆ ಪ್ರಕಟಗೊಂಡು ಬೆಳೀತಾ ಹೋಗ್ತಾನೆ. ಅವನು ಬೆಳೆದಂತೆಲ್ಲ ನಿಮ್ಮ ಅಜ್ಞಾನ ಕರಗಿ ಹೋಗುತ್ತೆ. ಮೂಲಭೂತವಾದ ಅಜ್ಞಾನ ಅಂದರೆ ಇಷ್ಟೇ. ನಾವು ಏನನ್ನು ಕಲೆ ಹಾಕಿದ್ದೀವೋ ಅದೇ ನಾವು ಅಂತ ಅಂದ್ಕೊಳ್ಳೋಕ್ಕೆ ಶುರು ಮಾಡ್ತೀವಿ. ನಮ್ಮ ಸಂಪತ್ತು, ನಮ್ಮ ದುಡ್ಡು, ನಮ್ಮ ಸಂಬಂಧಗಳು, ಫ್ಯಾಮಿಲಿ, ಈ ದೇಹ ಮತ್ತು ಮನಸ್ಸು ಇದನ್ನು ಕಲೆ ಹಾಕಿದ್ದು. ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಸಮಸ್ಯೆ ಏನಂದರೆ ಅದೇ ನೀವು ಅಂತ ನಂಬೋಕೆ ಶುರು ಮಾಡೋದು. ಈ ಅಜ್ಞಾನ ಕರಗಲಿಲ್ಲ ಅಂದರೆ ಯಾವ ರೀತಿಯ ಮುಕ್ತಿಯೂ ಸಿಗೋ ಸಾಧ್ಯತೆ ಇಲ್ಲ. ಇದೇ ಪರಮ ಮುಕ್ತಿ. ಇದು ನಿಮ್ಮೊಳಗೆ ಹಂತ ಹಂತವಾಗಿ ಬೆಳೆಯುತ್ತೆ. ನೀವು ಮಾಡಬೇಕಾದ ಅತಿ ಮುಖ್ಯ ಕೆಲಸ ಇದು. ಅಲ್ಲಿಗೆ ಹೋಗಿ ಪಾಪ ಯಾವುದೋ ಮೇಕೆ ಕತ್ತು ಕೊಯ್ಯಬೇಕಿಲ್ಲ. ನಿಮ್ಮನ್ನೇ ಸ್ವಲ್ಪ ಅರ್ಪಿಸಿ. ನಾನು ಅದನ್ನು ಸೃಷ್ಟಿಸಿದ್ದೇ ಹಾಗೆ. ಸ್ವಲ್ಪ ಅಲ್ಲ, ಜಾಸ್ತಿನೇ ಅರ್ಪಿಸಿದೆ. ನೀವು ಸ್ವಲ್ಪನಾದರೂ ಅರ್ಪಿಸಿ, ಖಂಡಿತ ಆಗುತ್ತೆ. ನೋಡಿ, ಪುರಾಣದ ಪ್ರಕಾರ ಕಾಲಭೈರವ ಹುಟ್ಟಿದ್ದು ಶಿವ ಬ್ರಹ್ಮನ ಅಹಂಕಾರದ ತಲೆಯನ್ನು ಕಿತ್ತು ಹಾಕಿದಾಗ. ಭಯಪಡಬೇಡಿ, ನಾನು ನಿಮಗೆ ಅದನ್ನೆಲ್ಲ ಮಾಡಲ್ಲ. ನಾನು ನಿಮ್ಮ ತಲೆ ಕಿತ್ತು ಹಾಕಲ್ಲ. ಆದರೆ ನಿಮ್ಮ ತಲೆನ ಸ್ವಲ್ಪ ಮೊಟಕ್ತೀನಿ. ಆಗ ನಿಮ್ಮ ಮನಸ್ಸು ಮುಕ್ತಿಯ ಕಡೆಗೆ ಹೋಗೋ ನಿಟ್ಟಿನಲ್ಲಿ ಸ್ವಲ್ಪ ಉತ್ತಮವಾಗಿ ಕೆಲಸ ಮಾಡುತ್ತೆ. ನಿಮ್ಮ ಮನಸ್ಸು ಬರೀ ಸಿಕ್ಕಿ ಹಾಕಿಕೊಳ್ಳೋ ಪ್ರಕ್ರಿಯೆ ಆಗಲ್ಲ. ನಿಮ್ಮ ಮನಸ್ಸು ಎಷ್ಟು ಬುದ್ಧಿವಂತವಾಗುತ್ತೆ ಅಂದರೆ ನಿಮಗಷ್ಟೇ ಅಲ್ಲ, ಸುತ್ತ ಇರೋ ಎಲ್ಲರಿಗೂ ಮುಕ್ತಿಯನ್ನು ಬಯಸುತ್ತೆ. ನಿಮಗೆ ಸ್ವಲ್ಪ ಎಕ್ಸ್ಟ್ರಾ ಮೋಟಿವೇಶನ್ ಬೇಕು ಅಂದರೆ ನಾನು ಇನ್ನು ಸ್ವಲ್ಪ ಜೋರಾಗಿ ಮೊಟಕ್ತೀನಿ. ಯಾಕಂದರೆ ಇಷ್ಟಕ್ಕೂ ನಮ್ಮೆಲ್ಲರ ಸಮಯ
ಉರುಳಿ ಹೋಗ್ತಿದೆ. ನಮಸ್ಕಾರ.